ನಮಸ್ತೆ ಎಲ್ರಿಗೂ ಟಿವಿ9 ನ ಫೇಸ್ಬುಕ್ ಲೈವ್ಗೆ ಸ್ವಾಗತ. ನಾನು ಮಾಲ್ತೇಶ್. ಇವತ್ತಿನ ನಮ್ಮ ಚರ್ಚಾ ವಿಷಯ ಇದೆಯಲ್ಲ, ಇದು ಅದರಲ್ಲೂ ಪ್ರಮುಖವಾಗಿ ಉದ್ಯೋಗಿಗಳಿಗೆ, ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರುವಂತ ನೌಕರರಿಗೆ ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇರೋರಿಗೆ ಇವತ್ತು ಅನ್ವಯಿಸುತ್ತೆ. ಬಟ್ ಈ ವಿಚಾರವನ್ನು ನಾವು ಪಿಕ್ ಮಾಡೋದಕ್ಕೆ ಕಾರಣ ಏನಾಗಿದ್ದು ಅಂತ ಅಂದ್ರೆ, ಮೊನ್ನೆ ಒಂದು ಘಟನೆ ನಡೀತು. ಕೋಲಾರ ತಾಲೂಕಿನ ನರಸಾಪುರ ಎಂಬ ಬಳಿ ಒಂದು ಕಂಪನಿ ಮೇಲೆ, ಅದರಲ್ಲೂ ಕೂಡ ವಿಸ್ಟ್ರಾನ್ ಇನ್ಫೋಕಾಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಕಂಪನಿಯಲ್ಲಿ ಕಾರ್ಮಿಕರು ದೊಡ್ಡ ಮಟ್ಟಿಗಿನ ದಾಂಧಲೆ ನಡೆಸಿಬಿಟ್ರು ಅನ್ನುವಂಥದ್ದು ವರದಿಯಾಯಿತು. ಈ ಸಂದರ್ಭದಲ್ಲಿ ಈಗ ಕಂಪನಿಯೇ ಕೊಟ್ಟಿರುವಂಥ ಒಂದು ಕಂಪ್ಲೇಂಟ್ನ ಪ್ರಕಾರವಾಗಿ ನೋಡೋದಾದ್ರೆ 437 ಕೋಟಿಯಷ್ಟು ನಮಗೆ ನಷ್ಟ ಆಗಿದೆ ಅನ್ನುವಂಥ ಬಹಳ ದೊಡ್ಡ ಗಲಾಟೆ ಮೊನ್ನೆ ನಡೆದಿರುವಂಥದ್ದು. ಒಂದಷ್ಟು ಕಂಪನಿಯ ಒಂದಷ್ಟು ಏನು ಬಿಲ್ಡಿಂಗ್ನಲ್ಲಿ ಕಟ್ಟಡವನ್ನು ಸುಟ್ಟಾಕಿರುವಂಥದ್ದು ಕೂಡ ಘಟನೆ ನಡೆದಿದೆ. ಕೋಟ್ಯಾಂತರ ರೂಪಾಯಿ ಈ ಸಂದರ್ಭದಲ್ಲಿ ನಷ್ಟ ಆಗಿದೆ, 437 ಕೋಟಿ ಅಂತ. ಆಮೇಲೆ ಈ ಕಂಪನಿ ವಿಚಾರವಾಗಿ ಹೇಳೋದಾದ್ರೆ, ವಿಸ್ಟ್ರಾನ್ ಕಂಪನಿ ಇದು ತೈವಾನ್ ಬೇಸ್ಡ್ ಕಂಪನಿ, ಜೊತೆಗೆ ಭಾರತದಲ್ಲಿ ಐಫೋನ್ಗಳನ್ನ ತಯಾರಿಸ್ತಾ ಇರುವಂತ ಏಕೈಕ ಕಂಪನಿ. ಅದು ನಮ್ಮ ಕರ್ನಾಟಕದಲ್ಲಿತ್ತು, ನಮಗೆಲ್ಲ ಅದು ಹೆಮ್ಮೆ ವಿಚಾರ. ಬಟ್ ಈ ತರದೊಂದು ಗಲಾಟೆ ಆಗಿ ಹೋಗ್ಬಿಟ್ಟಿದೆ. ಈ ಐಫೋನ್ ಅನ್ನ ಹೊರತುಪಡಿಸಿ ಲಿನೋವೋ ಸೇರಿದ ಹಾಗೆ, ಮೈಕ್ರೋಸಾಫ್ಟ್ಗೆ ಸೇರಿದ ಹಾಗೆ ಬೇರೆ ಬೇರೆ ಈ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ತಯಾರು ಮಾಡುವಂತ ಕಂಪನಿ, ಬಹಳ ದೊಡ್ಡ ಕಂಪನಿ, ಬಹಳ ದೊಡ್ಡ ಹೆಸರಿದೆ. ಕಂಪನಿಯ ನಾವು ರೆವೆನ್ಯೂ ಜನರೇಟ್ ಅನ್ನ ಪ್ರತಿ ವರ್ಷದನ್ನು ಕೂಡ ನಾವು ಗಮನಿಸಿದಂತ ಸಂದರ್ಭದಲ್ಲಿ ಬಹಳ ದೊಡ್ಡ ಆದಾಯ ಹೊಂದಿರುವಂತ ಕಂಪನಿ. ಇಂಥ ಕಂಪನಿಯಲ್ಲೇ ಸಮಸ್ಯೆ ಆಯಿತು. ಯಾಕೆ ಸಮಸ್ಯೆ ಆಯಿತು ಅನ್ನುವಂಥನ್ನ ನಾವು ನಿಮಗೆ ಮೊದಲಿಗೆ ಹೇಳ್ಬಿಡ್ತೀವಿ. ಅದು ಯಾಕೆ ಸಮಸ್ಯೆ ಆಯಿತು ಅಂತ ಅಂದ್ರೆ, ಸುಮಾರು 6ಕ್ಕೂ ಹೆಚ್ಚಿನ ಏಜೆನ್ಸಿಗಳು ಗುತ್ತಿಗೆ ರೂಪದಲ್ಲಿ ನೌಕರರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ರು. ಬಟ್ 4 ತಿಂಗಳಿಂದ ವೇತನವನ್ನ ಕೊಟ್ಟಿರಲಿಲ್ಲ. ವೇತನವನ್ನ ಕೊಡದೇ ಇದ್ದಂತ ಕಾರಣಕ್ಕಾಗಿ ಹಲವಾರು ಬಾರಿ ಅವರು ಕಂಪನಿಯ ಗಮನಕ್ಕೂ ಕೂಡ ತಂದಿದ್ರಂತೆ. ಬಟ್ ಅದು ಸಾರ್ಟ್ ಔಟ್ ಆಗದೆ ಇರುವಂತಹ ಕಾರಣಕ್ಕಾಗಿ ಕಾರ್ಮಿಕರು ಕೆಲವರು ಕೆಲ ಸಂಘಟನೆಗಳ ಪ್ರಮುಖರೊಂದಿಗೂ ಕೂಡ ಸೇರಿದ್ದಾರೆ ಅನ್ನುವಂಥದ್ದು ಇವತ್ತು ಪೊಲೀಸರು ಗುಮಾನಿ ವ್ಯಕ್ತಪಡಿಸಿದ್ದಾರೆ. ಇವರೆಲ್ಲ ಕೂಡ ಸೇರಿ ಸುಮಾರು ಸಾವಿರಾರು ಮಂದಿ ದೊಡ್ಡ ಮಟ್ಟದ ದಾಂಧಲೆಯನ್ನ ನಡೆಸಿ ದೊಡ್ಡ ಅನಾಹುತಕ್ಕೆ ಕಾರಣ ಆಯಿತು. ನಾನು ಮೊದಲೇ ಹೇಳಿದಾಗೆ 450 ಕೋಟಿಗೂ ಹೆಚ್ಚಿನ ನಷ್ಟ ಆಗಿದೆ ಅನ್ನುವಂಥದ್ದು ವರದಿ ಆಗ್ತಾ ಇದೆ. ಈಗ ಆಲ್ರೆಡಿ 150ಕ್ಕೂ ಹೆಚ್ಚು ಜನರನ್ನ ಇದಕ್ಕೆ ಸಂಬಂಧಪಟ್ಟಂಗೆ ಬಂಧಿಸಲಾಗಿದೆ. ಸುಮಾರು 8490 ಗುತ್ತಿಗೆ ಕಾರ್ಮಿಕರನ್ನ ಅಪಾಯಿಂಟ್ ಮಾಡ್ಕೊಳ್ಳಲಾಗಿತ್ತಂತೆ. ಅವರಿಗೆಲ್ಲ ಸಂಬಳ ಆಗಿಲ್ಲ ಅನ್ನುವಂಥದ್ದೇ ಇಲ್ಲಿರುವಂತ ಗೊಂದಲ. ಆಮೇಲೆ ಕಂಪನಿ ವಿರುದ್ಧವಾಗಿ ಆ ನಂತರದಲ್ಲಿ ಈಗ ಬೇರೆ ಬೇರೆ ಆರೋಪಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಸುಮಾರು 1500ಕ್ಕೂ ಹೆಚ್ಚಿನ ಖಾಯಂ ನೌಕರರನ್ನ ಬೇರೆ ಬೇರೆ ರಾಜ್ಯಕ್ಕೆ ಸಂಬಂಧಪಟ್ಟಂತವ್ರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ರು. ಈ ಬಿ ದರ್ಜೆ ಡಿ ದರ್ಜೆ ನೌಕರರನ್ನ ಗುತ್ತಿಗೆ ಮುಖೇನವಾಗಿ ಲೋಕಲ್ಸ್ ಅನ್ನ ಅಪಾಯಿಂಟ್ ಮಾಡ್ಕೊಂಡಿದ್ರು. ಅವರಿಗೂ ಕೂಡ 8ರಿಂದ 12,000 ರೂಪಾಯಿ ಸಂಬಳ ಸಿಕ್ಕೊಡ್ತಾ ಇದ್ರು. ಅದನ್ನು ಸರಿಯಾಗಿ ಕೊಡ್ತಿರ್ಲಿಲ್ಲ. ಹಂಗಾಗಿ ಈ ಗಲಾಟೆ ಆಗಿರುವಂತದ್ದೆಲ್ಲವೂ ಕೂಡ ಈಗ ತಿಳಿದು ಬರ್ತಾ ಇರುವಂತ ವಿಚಾರ. ಆದ್ರೆ ನಾವು ಈ ನರಸಾಪುರ ಕಂಪನಿಯ ವಿಚಾರವನ್ನ ಒಂದು ಹಂತದಲ್ಲಿ ಪಕ್ಕಕ್ಕಿಟ್ಟು ಇದನ್ನ ವಿಸ್ತೃತವಾಗಿ ನೋಡೋದಾದ್ರೆ, ಬಹಳ ಮಂದಿಗೆ ಈಗ ವೇತನದ ಸಮಸ್ಯೆ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲೂ ಕೂಡ ಈ ಲಾಕ್ಡೌನ್ ಆ ನಂತರದ ಸಂದರ್ಭದಲ್ಲಿ ಹಲವಾರು ಕಂಪನಿಗಳು ವೇತನವನ್ನ ಕೊಡ್ತಾ ಇಲ್ಲ, ಅರ್ಧ ವೇತನವನ್ನ ಕೊಡ್ತಾ ಇದ್ದಾರೆ. ಈ ಟೈಮ್ ನಲ್ಲಿ ಸಹಜವಾಗಿ ಅಲ್ಲಿ ಕೆಲಸ ಮಾಡುವಂತ ನೌಕರರಿಗೆ, ಕಾರ್ಮಿಕರಿಗೆ ಸಿಟ್ಟು ಬರೋದು ಸಹಜ. ಆದ್ರೆ ಈ ತರದ ಕೃತ್ಯಕ್ಕೆ ಮುಂದಾಗುವ ಬದಲಾಗಿ ಅವರು ಕಾನೂನಾತ್ಮಕವಾಗಿ ಹೋರಾಡೋದಕ್ಕೆ ಅವಕಾಶ ಇತ್ತು. ಹಾಗಾದ್ರೆ ಅಂತ ಅವಕಾಶಗಳು ಏನೇನಿದೆ ಅದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಅದ್ರ ಜೊತೆಗೇನೆ ಬಹಳಷ್ಟು ಕಂಪನಿಗಳಲ್ಲಿ PF ಎಲ್ಲ ದೊಡ್ಡ ಸಮಸ್ಯೆ ಆಗ್ತಾ ಇರುವಂತದನ್ನು ಕೂಡ ನಾವು ನೋಡ್ತಾ ಇದೀವಿ. ಆ PF ಸಮಸ್ಯೆ ಆಗ್ತಾ ಇರೋ ಅಂದ್ರೆ ಎಂಪ್ಲಾಯಿ ಶೇರ್, ಎಂಪ್ಲಾಯರ್ಸ್ ಶೇರ್, ಅದು ಎರಡನ್ನೂ ಕೂಡ ಡಿಡಕ್ಟ್ ಮಾಡಿದೀವಿ ಅನ್ನೋ ಅಂತ ತೋರಿಸಿರ್ತಾರೆ. ಬಟ್ ಅಲ್ಲಿ ಅದು ಡೆಪಾಸಿಟ್ ಆಗಿರಲ್ಲ. ಈ ತರದ್ದು ಬಹಳ ಗೊಂದಲಗಳಾಗ್ತಾ ಇರೋದನ್ನು ನೋಡ್ತಾ ಇದೀವಿ. ಇದನ್ನೆಲ್ಲವನ್ನು ಕೂಡ ನಿವಾರಿಸ್ಕೊಳ್ಬೇಕಾದಂಥದ್ದು ಹೇಗೆ, ಹೀಗೆ ವಿಸ್ತೃತವಾದಂಥ ಒಂದು ಆಯಾಮದಲ್ಲೂ ಕೂಡ ನಾವು ಇದನ್ನ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಡಾಕ್ಟರ್ ಕೆ ಪ್ರಕಾಶ್ ಅವರು ಜಾಯಿನ್ ಆಗ್ತಾರೆ. ಈ CITUಗೆ ಸಂಬಂಧಪಟ್ಟ ಹಾಗಿನ ವೈಸ್ ಪ್ರೆಸಿಡೆಂಟ್ ಕರ್ನಾಟಕ ಸ್ಟೇಟ್ ಕಮಿಟಿಗೆ. ಅದಾದ ನಂತರದಲ್ಲಿ FKCCI ಜೊತೆಗೆ ಈ ಕರ್ನಾಟಕ ಸಣ್ಣ ಕೈಗಾರಿಕಾ ಸಂಘದ ಮಾಜಿ ಅಧ್ಯಕ್ಷರಾಗಿರುವಂಥ JR ಬಂಗೇರ ಅವರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗ್ತಾರೆ. ಆ ನಂತರದಲ್ಲಿ AICCTUಗೆ ಸಂಬಂಧಪಟ್ಟ ಹಾಗಿನ ಸೆಕ್ರೆಟರಿ ಆಗಿರುವಂಥ ಕ್ಲಿಫ್ಟನ್ ಅವರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗ್ತಾರೆ. ಎಲ್ಲದಕ್ಕಿಂತ ಮುನ್ನ ನಾವು ಆಮೇಲೆ ಇನ್ನು ನಾವು ವಿಸ್ತೃತವಾಗಿ ಇನ್ನೊಂದು ಸಂಗತಿ ನೋಡಬೇಕು ಅಂತ ಅಂದ್ರೆ, ಈಗ ಮೇಕ್ ಇನ್ ಇಂಡಿಯಾ ಆಗಿರ್ಬೋದು, ಆಮೇಲೆ ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಕೈಗಾರಿಕೋದ್ಯಮಿಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ, ಹೂಡಿಕೆದಾರರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಬಹಳ ದೊಡ್ಡ ದೊಡ್ಡ ಪ್ರಯತ್ನಗಳು ಆಗ್ತಾ ಇದ್ವು, ಬಹಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಕೂಡ ಆಗುತ್ತವೆ. ಬಟ್ ಈ ತರದ ಗಲಾಟೆ ಆದಂತಹ ಸಂದರ್ಭದಲ್ಲಿ ಇದು ಇಡೀ ರಾಜ್ಯಕ್ಕೆ ಒಂದು ಕಪ್ಚುಕ್ಕೆ ಆಗ್ಬಿಡುತ್ತೆ. ಎಷ್ಟೋ ಮಂದಿ ಹೂಡಿಕೆದಾರರು ಹೂಡಿಕೆ ಮಾಡೋದಕ್ಕೆ ಮುಂದೆ ಬರಲ್ಲ, ಕೈಗಾರಿಕೋದ್ಯಮಿಗಳು ಹೆದರ್ತಾರೆ. ಈ ತರದನ್ನೆಲ್ಲವನ್ನು ಕೂಡ ನಾವು ವಿಸ್ತೃತವಾಗಿ ಚರ್ಚೆ ಮಾಡಬೇಕು ಕೂಡ ಆಗುತ್ತೆ. ನಮ್ಮ ಜೊತೆಗೆ ಮೊದಲಿಗೆ JR ಬಂಗೇರ ಅವರು ಜಾಯಿನ್ ಆಗ್ತಾ ಇದ್ದಾರೆ. JR ಬಂಗೇರ ಅವರೇ, ಮೊನ್ನೆ ನೀವು ಕೂಡ ಗಮನಿಸಿರ್ಬೋದು, ಈ ವಿಸ್ಟ್ರಾನ್ ಅನ್ನುವಂಥ ಕಂಪನಿಯಲ್ಲಿ ಆಗಿರುವಂತ ಗಲಾಟೆ ಇದೆಯಲ್ಲ, ಇದು ಈ ಕೈಗಾರಿಕೋದ್ಯಮಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಹೇಗೆ ಚರ್ಚೆ ಆಗ್ತಾ ಇದೆ. ಆಮೇಲೆ ಸ್ವತಃ ಸಚಿವರೇ ಹೇಳಿದ್ದಾರೆ ಇದೊಂದು ಕಪ್ಚುಕ್ಕೆ ಆಗ್ಬಿಡ್ತು ಅಂತ ಹೇಳ್ಕೊಂಡು. ಈ ಮಟ್ಟದ ಚರ್ಚೆ ಹೇಗೆ ಆಗ್ತಾ ಇದೆ, ಘಟನೆಯನ್ನ ನೀವು ವಿವರಿಸೋದಾದ್ರೆ? ಇದು ಬಹಳ ಒಂದು ವಿಶೇಷವಾದ ಒಂದು ಕಪ್ಪು ಚುಕ್ಕೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯದ ಇತಿಹಾಸದಲ್ಲಿ
ಕೈಗಾರಿಕಾ ಇತಿಹಾಸದಲ್ಲಿ ಇದು ಮೊದಲನೇ ಬಾರಿ ಇಂತಹ ದೊಡ್ಡ ಪ್ರಮಾಣದಲ್ಲಿ ಹಿಂಸೆ ಆದದ್ದು. ಹಿಂಸೆ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಈ ರೀತಿ ಹಿಂಸೆ ಅಲ್ಲ, ನಷ್ಟ ಅನುಭವಿಸಿದ್ದಾರೆ ಯಾರೇ ಇರ್ಲಿ, ಅವರ ಸಮಸ್ಯೆ ಏನೇ ಇರ್ಲಿ, ಈ ಹಿಂಸೆಗೆ ತೊಡಗುವಂತ ಒಂದು ಕ್ರಮ ಇದೆಲ್ಲ ಅದು ಸರಿಯಲ್ಲ. ಯಾಕಂತ ಹೇಳಿದ್ರೆ ಇದರಿಂದಾಗಿ ಒಂದಲ್ಲ ಎರಡಲ್ಲ ನೂರಾರು ಜನ ಕೈಗಾರಿಕೋದ್ಯಮಿಗಳ ಮೇಲೆ ಅಲ್ಲೇ ಒಂದು ವಿಶೇಷವಾಗಿ ನಮ್ಮ ಮನಸ್ಸಲ್ಲಿ ಅದರಲ್ಲಿ ಒಂದು ಇದು ಬಂದ್ಬಿಡ್ತದೆ. ಯಾಕಂದ್ರೆ ನಾವು ಇನ್ ಮುಂದಕ್ಕೆ ಯಾವ ರೀತಿ ನಡ್ಕೊಂಡು ಹೋಗ್ಬೇಕಾಗತ್ತೆ, ಇದ್ರಲ್ಲಿ ಏನೇ ಇರ್ಬಹುದು, ಅಲ್ಲಿ ಅವ್ರಿಗೆ ಸಂಬಳ ಕೊಡದೇ ಇರ್ಬೋದು ಅಥವಾ ಸಂಬಳ ಕಡಿಮೆ ಕೊಟ್ಟಿರ್ಬೋದು. ಆದ್ರೆ ಈ ಸರ್ಕಾರ ಕೂಡ ನಾನು ಅದ್ರ ಗಮನ ತರಬೇಕಾಗಿತ್ತು. ಯಾಕಂದ್ರೆ ಸರ್ಕಾರದವರು ಲೇಬರ್ ಡಿಪಾರ್ಟ್ಮೆಂಟ್ ಆಗ್ಲಿ ಅಥವಾ ಸರ್ಕಾರದಲ್ಲಿ ಕೈಗಾರಿಕಾ ಸಮಿತಿ ಆಗಿರ್ಲಿ, ಯಾರೇ ಇರ್ಲಿ, ಕೈಗಾರಿಕಾ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಆಗ್ಲಿ, ಯಾರೇ ಇರ್ಲಿ, ಅವರು ಇದನ್ನ ಕೂಲಂಕುಷವಾಗಿ ಪರಿಗಣಿಸಿ ಇನ್ನು ಮುಂದಕ್ಕೆ ಈ ರೀತಿ ಆಗದಂತ ವ್ಯವಸ್ಥೆಗೆ ಪೂರಕವಾದ ಕಾರ್ಯಕ್ರಮಗಳನ್ನು ನಡೆಸಿಕೊಳ್ಳಬೇಕು. ಯಾಕಂತ ಹೇಳಿದ್ರೆ ಈ ರೀತಿ ಆದ್ರೆ ಮುಂದೆ ಬರುವಂತ ದೊಡ್ಡ ದೊಡ್ಡ ಕೈಗಾರಿಕಾ ಬರುವಂತದ್ದು, ಅಥವಾ ವಿಶೇಷವಾಗಿ ಈಗ ಚೈನಾ ಮತ್ತು ಇಂಡಿಯಾದಲ್ಲಿ ಬರುವಂತ ಈ ಸಂದರ್ಭದಲ್ಲಿ ಚೈನಾದಿಂದ ಹೆಚ್ಚಿನ ತೈವಾನ್ ಇರ್ಲಿ, ಕೊರಿಯಾ ಇರ್ಲಿ, ಜಪಾನ್ ಇರ್ಲಿ, ಅವರೆಲ್ಲ ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಇವನ್ ಆಸ್ಟ್ರೇಲಿಯಾ ಆಲ್ಸೋ, ಕೆನಡಾ ಆಲ್ಸೋ, ಅವ್ರದ್ದು ಏನು ಪರ್ಚೇಸಸ್ ಇದೆಯಾ, ಚೈನಾ ಡೈರೆಕ್ಟ್ ಪರ್ಚೇಸ್ ಮಾಡಿ ನಮ್ಮಿಂದ ಸಾಧ್ಯತೆ ಇದ್ರೆ ನಮ್ಮಿಂದ ತಗೊಳ್ತಾ ಇದ್ದಾರೆ, ಅಥವಾ ನಾವು ಬೇರೆ ಕಡೆ ಮಾಡಿಸಿ ಕೊಡೋದಾದ್ರೆ ಅವ್ರು ಮಾಡಿ ಕೊಟ್ಟರು ಅವ್ರು ತಗೊಳ್ತಾ ಇದ್ದಾರೆ. ಅದರಿಂದಾಗಿ ಈ ಒಂದು ಅವಕಾಶ ನಾವು ಕಳ್ಕೊಳ್ಬಾರ್ದು. ಯಾಕಂದ್ರೆ ನಮ್ಮ ಮೇಲೆ ಒಂದು ಕಪ್ಪು ಚುಕ್ಕೆ ಬಂದ್ಬಿಟ್ರೆ ಈ ರಾಜ್ಯದಲ್ಲಿ, ನಮ್ಮ ರಾಜ್ಯ ವಿಶೇಷವಾಗಿ ಒಂದು ಶಾಂತ ರೀತಿಯಾದ ವಾತಾವರಣಕ್ಕೆ ಹೆಸರುವಾಸಿಯಂತಹ ಒಂದು ರಾಜ್ಯ. ಇಲ್ಲಿ ಯಾವುದೇ ರೀತಿಯಲ್ಲಿ ಹಿಂಸೆ ಗಲಭೆಗಳು ಬಹಳ ಕಡಿಮೆ, ಸಣ್ಣ ಸಣ್ಣ ಪುಟ್ಟಲ್ಲಿ ಆಗಿರ್ಬೋದು, ಅದು ಇಂಥ ಬೃಹತ್ ಪ್ರಮಾಣದಲ್ಲಿ ಆಗಿರ್ಲಿಲ್ಲ. ಈ ಆಸ್ತಿ ನಷ್ಟ ಉಂಟಲ್ಲ, ಕೈಗಾರಿಕೆ ಆಸ್ತಿ ನಷ್ಟ ಉಂಟಲ್ಲ, ಅದು ಇತ್ತೀಚೆಗೆ ಲೆಕ್ಕಾಚಾರ ಪ್ರಕಾರ 434 ಕೋಟಿ ಅಂತ ಹೇಳ್ತಾರೆ, 450 ಕೋಟಿ ಅಂತ ಹೇಳ್ತಾರೆ. ಆದ್ರೆ ಇದ್ರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮುಂದಕ್ಕೆ ಕೈಗಾರಿಕೆ ಬರುವಂತ ಯಾರೇ ಇರ್ಲಿ, ಕೈಗಾರಿಕೆಯಲ್ಲಿ ನಮ್ಮಲ್ಲಿ ಇನ್ವೆಸ್ಟ್ ಮಾಡುವಂತ ಯಾರೇ ಇರ್ಲಿ, ಅವರು ಯೋಚನೆ ಮಾಡ್ಬೇಕಾಗತ್ತೆ, ಇಲ್ಲಿ ಈ ರೀತಿಯಲ್ಲಿ ಮಾಡ್ಬೇಕಾಗ ಇನ್ನೊಂದು ಹೇಳ್ಬೇಕಾಗತ್ತೆ. ಯಾರೇ ಇರ್ಲಿ, ಅವ್ರನ್ನ ವಿಸ್ಟ್ರಾನ್ಗೆ ಇರ್ಲಿ ಅಥವಾ ಇನ್ನೊಂದು ಯಾವ್ದೇ ಕಂಪನಿ ಬರ್ಲಿ, ಮೊದಲು ನಾವು ಸೇರಿಸುವ ಮೊದಲು ಅವ್ರಿಗೆ ತರಬೇತಿ ಕೊಡುವಂತ ವ್ಯವಸ್ಥೆ ಮಾಡ್ಬೇಕು. ಮಾನಸಿಕವಾಗಿ ಇದು ಈ ಕೊರೋನಾ ಬಂದಾದ್ಮೇಲೆ ವಿಶೇಷವಾಗಿ ಈ ವೈಲೆನ್ಸ್ ಕ್ರಿಯೇಷನ್ ತುಂಬಾ ಜಾಸ್ತಿ ಆಗಿದೆ. ಎಲ್ಲಾ ಕಡೆ ಜನ ಅಂದ್ರೆ ಏನಂತ ಹೇಳಿದ್ರೆ ಈ ಪೇಷನ್ಸ್ ಕಳ್ಕೊಳ್ತಾರೆ, ತಾಳ್ಮೆಯನ್ನು ಕಳ್ಕೊಳ್ತಾರೆ. ಅದು ಯಾಕಂತ ಗೊತ್ತಾಗ್ತಾ ಇಲ್ಲ. ಅದರಿಂದಾಗಿ ನಾವೇನ್ ಮಾಡ್ಬೇಕು, ವಿಶೇಷವಾದ ಒಂದು ಪರಿಶ್ರಮ ಮಾಡಬೇಕಾಗಿದೆ, ಕಾರ್ಯಕ್ರಮ ಮಾಡಬೇಕಾಗಿದೆ. ಇದು ಕೈಗಾರಿಕೆಗಳಿಗೆ, ಮುಂದೆ ಬರುವಂತ ಕೈಗಾರಿಕೆಗಳಿಗೆ, ಇಲ್ಲಿರುವಂತ ಕೈಗಾರಿಕೆಗಳಿಗೆ ಉತ್ತೇಜನ ಕೊಡುವಂತಹ ಕಾರ್ಯಕ್ರಮಗಳು ಸರ್ಕಾರ ಮಾಡಬೇಕು. ಸರ್ಕಾರದಲ್ಲಿ ಈಗ ನೀವು ಯಾವುದೇ ಓರ್ವ ಕೈಗಾರಿಕೋದ್ಯಮ ವಿಚಾರ ಬಂದಂತ ಟೈಮ್ ನಲ್ಲಿ ನಮ್ಮ ಸ್ಟೇಟ್ ನಲ್ಲಿ ಗಮನಿಸೋದಾದ್ರೆ, ನೀವು ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಗಳು ಇದೇ ನೆಲದವರಾಗಿದ್ರೆ ಅಂತ ಏನ್ ಸಮಸ್ಯೆ ಆಗೋಲ್ಲ, ಅಥವಾ ದೊಡ್ಡ ಸಮಸ್ಯೆ ಆದಂತಹ ಸಂದರ್ಭದಲ್ಲೂ ಕೂಡ ಅದನ್ನ ಹೇಗೆ ನೀವು ಟ್ಯಾಕಲ್ ಮಾಡಬೇಕು ಅನ್ನುವಂಥದ್ದು ಸಹಜವಾಗಿ ಗೊತ್ತಿರುತ್ತೆ. ಬಟ್ ಈ ಹೊರ ದೇಶಗಳಿಂದ ಬರುವಂತಹ ಕಂಪನಿಗಳು ಈ ತೀರ್ಣ ಅಂತ ಗಲಾಟೆ ಆದಂತಹ ಸಂದರ್ಭದಲ್ಲಿ ಹೇಗೆ ಭಯಕ್ಕೆ ಬಿದ್ದು ಬಿಡ್ತಾರೆ, ಎರಡೆರಡು ಬಾರಿ ಯೋಚನೆ ಮಾಡೋ ಹೆಂಗ್ ಶುರು ಮಾಡ್ಬಿಡ್ತಾರೆ, ನೀವು ಗಮನಿಸಿರೋ ಮಾಡ್ತಾರೆ. ಖಂಡಿತ ಅವರು ಎರಡೆರಡು ಸಲ ಯೋಚನೆ ಮಾಡೋದು ಒಂದು ವಿಚಾರಕ್ಕೆ ಬಂದ್ಬಿಡ್ತಾರೆ. ಆದ್ರೆ ಒಂದು ಹೇಳ್ತೀನಿ, ಯಾರೇ ಹೊರಗಿನವ್ರು ಬಂದ್ರು ನಮ್ಮ ಒಳಗಿನವರು ತಗೊಳ್ತಾರೆ. ಅಲ್ಲಿರುವಂತ HR ಇರ್ಲಿ, ಯಾರೇ ಇರ್ಲಿ, ಅವ್ರು ಏನ್ ಹೇಳಿದ್ರೆ ಈ ವಿಚಾರಗಳನ್ನ ತಿಳ್ಕೊಂಡು. ಆದ್ರೆ ಒಂದೇ ಒಂದು ನನ್ನ ಒಂದು ಅನಿಸಿಕೆ ಏನಂತ ಹೇಳಿದ್ರೆ, ಪ್ರಾಥಮಿಕವಾದ ತರಬೇತಿ ಎಲ್ಲಾ ಕೈಗಾರಿಕೆಗಳಲ್ಲಿರುವಂತಹ ಸೇವೆಗೆ ಕೊಡ್ಬೇಕಾಗತ್ತೆ. ಅಲ್ಲಿ ಕೈಗಾರಿಕೆ ಕೆಲಸ ಮಾಡೋರಿಗೆ ಪ್ರಾಥಮಿಕವಾದ ಅದು ಮಾಡ್ಬೇಕಾಗುತ್ತೆ. ನಾನು ಜಪಾನಿಗೆ ಹೋಗಿದ್ದೇನೆ, ಎಲ್ಲಾ ರಾಷ್ಟ್ರಗಳಿಗೆ ಹೋಗಿದ್ದೇನೆ. ಆದ್ರೆ ಏನಂತ ಹೇಳಿದ್ರೆ ಅಲ್ಲಿ ಏನಂತ ಹೇಳಿ ಕೈಗಾರಿಕೆಗಳು ವಿಶೇಷವಾಗಿ ಚೈನಾದಲ್ಲಿ ಕೈಗಾರಿಕೆ ಅಲ್ಲಿ ಕೆಲಸ ಮಾಡುವವರಿಗೆ ವಿಶೇಷವಾದ ತರಬೇತಿ ಕೊಡ್ತಾರೆ. ಅವ್ರ ಮಾನಸಿಕತೆಯನ್ನ ಒಂದು ಅರ್ಥ ಮಾಡಿಕೊಳ್ತಾರೆ. ಅದನ್ನ ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ಬೇಕಾಗತ್ತೆ. ಇದು ಏನೇ ಇರ್ಲಿ, ಇದೊಂದು ವಿಶೇಷವಾಗಿ ನಾವು ಪರಿಗಣಿಸಬೇಕಾದ ವಿಚಾರ. ಈ ವಿಚಾರದಲ್ಲಿ ಸರ್ಕಾರ ಮತ್ತು ಮುಂದೆ ಬಂದು ಇದ್ರ ಬಗ್ಗೆ ಕೂಲಂಕುಷವಾದ ಪರಿಶೀಲನೆ ಮಾಡಿಬಿಟ್ಟು ಇದ್ರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ಮುಂದಕ್ಕೆ ಆಗದಂತ ಸಂಬಂಧಪಟ್ಟಂಗೆ. ಬಟ್ ಇನ್ನೊಂದು ಸಂಗತಿ ಅಂತ ಅಂದ್ರೆ, ಇಲ್ಲಿ ಹೌದು ಕಾರ್ಮಿಕರು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸೋಕೆಲ್ಲ ಅವಕಾಶ ಇತ್ತು, ಈ ತರದೆಲ್ಲ ಮಾತುಗಳಿಗೆ ಕೇಳಿ ಬರ್ತಾ ಇದೆ. ಬಟ್ ಇತರ ಕಂಪನಿಗಳ ಕಡೆಗೆ ನಾವು ಕಣ್ಣಾಯಿಸಿದ್ರೆ ರೆಸ್ಪಾಂಡ್ ಹೆಂಗ್ ಮಾಡ್ತಾ ಇದೆ ನಮ್ಮ ಸರ್ಕಾರ ಅಥವಾ ಕಂಪನಿ ಅಥವಾ ಸಂಬಂಧಪಟ್ಟಂತ ಇಲಾಖೆ, ಅದನ್ನು ನಾವು ನೋಡ್ಬೇಕಲ್ವಾ. ಯಾಕಂದ್ರೆ ಟೊಯೋಟಾ ಕಿರ್ಲೋಸ್ಕರ್ ಅನ್ನುವಂತ ಕಂಪನಿಗೆ ಸಂಬಂಧಪಟ್ಟ ಹಾಗೆ ಈಗ 35-40 ದಿನದ ಮೇಲಾಗಿ ಹೋಯ್ತು, ಸಾವಿರಾರು ಕಾರ್ಮಿಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ ಪ್ರಾಬ್ಲಮ್ ಇನ್ನೂ ಸ್ಟಾರ್ಟ್ ಔಟ್ ಆಗ್ತಾ ಇಲ್ಲ. ಹಾಗಾದ್ರೆ ಏನ್ ಮಾಡ್ತಾ ಇದೆ ನಮ್ಮ ಕಾರ್ಮಿಕ ಇಲಾಖೆ, ಸರ್ಕಾರ ಏನ್ ಮಾಡ್ತಾ ಇದೆ? ಅವರು ಇನ್ಯಾವತ್ತು ಈ ತರ ರೊಚ್ಚಿಗೆದ್ದು ಮಾಡಕ್ ಹೋಗ್ಬಾರ್ದು 100%. ಬಟ್ ಒಂದು ದಿನ ತಾಳ್ಮೆ ಕಳ್ಕೊಂಡ್ರೆ ದೊಡ್ಡ ಅನಾಹುತ ಆಗುತ್ತಲ್ವಾ. ಆದಷ್ಟು ಬೇಗ ಸಾರ್ಟ್ ಔಟ್ ಮಾಡೋದಕ್ಕೆ ಏನಿದೆ ನಮ್ಮಲ್ಲಿ ನಿಯಮಗಳು, ಅದ್ರ ಕಡೆಗೂ ಕೂಡ ನಾವು ಗಮನ ಕೊಡ್ಬೇಕಾಗುತ್ತೆ. ನಮ್ಮ ಜೊತೆಗೆ ಡಾಕ್ಟರ್ ಕೆ ಪ್ರಕಾಶ್ ಅವರು ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್ ಅವರೇ, ಮೊನ್ನೆ ನಡೆದಂತ ಗಲಾಟೆಗೆ ಸಂಬಂಧಪಟ್ಟ ಹಾಗೆ, ವಿಸ್ಟ್ರಾನ್ ಕಂಪನಿಗೆ ಸಂಬಂಧಪಟ್ಟ ಹಾಗೆ ಗಲಾಟೆ, ಇದನ್ನ ನೀವು ಹೇಗೆ ಗಮನಿಸಿದ್ದೀರಾ? ನಿಮ್ಮ ಸಂಘಟನೆಗೆ ಸಂಬಂಧಪಟ್ಟ ಹಾಗೆ ಯಾರಾದ್ರೂ ಪ್ರಮುಖರ ಬಳಿ ಇವ್ರು ಬಂದು ಮಾಹಿತಿಯನ್ನ ಪಟ್ಕೊಟ್ಟಿದ್ದೋ
ಅಥವಾ ನಿಮ್ ಕಡೆಗೆ ಏನಾದ್ರು ಕಂಪ್ಲೇಂಟ್ ಬಂದಿದ್ದೋ ಈ ತರದ್ ಏನಾದ್ರು ಆಗಿತ್ತಾ? ನಮಸ್ಕಾರ, ಹೇಳಿ ಸರ್. ಮೊದಲನೇದಾಗಿ ಈ ತರದೊಂದು ಘಟನೆ ನಡೀಬಾರ್ದಾಗಿತ್ತು ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ತರದ ಒಂದು ಅಚಾತುರ್ಯ ನಡೀಬಾರ್ದಾಗಿತ್ತು ಮತ್ತು ಇಂಥ ಘಟನೆ ಸಂಭವಿಸಲಾಗದ ಹಾಗೆ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಬೇಕಾಗಿತ್ತು. ಅದು ರಾಜ್ಯ ಸರ್ಕಾರದ ಪ್ರಮುಖ ಜವಾಬ್ದಾರಿಯಾಗಿತ್ತು ಅನ್ನೋದನ್ನ ಮೊದಲನೇದಾಗಿ ಸ್ಪಷ್ಟಪಡಿಸ್ತಿದ್ದೇನೆ. ಎರಡನೇ ಅಂಶ, ಈಗಿನ ಸರ್ಕಾರಗಳ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಈ ವಿದೇಶಿ ಬಂಡವಾಳದ ಆಹ್ವಾನದ ಹೆಸರಿನಲ್ಲಿ ಕಾರ್ಮಿಕ ಕಾಯ್ದೆಗಳನ್ನ, ಕಾನೂನುಗಳನ್ನ ಎಷ್ಟು ಬೇಕಾದ್ರೂ ಉಲ್ಲಂಘನೆ ಮಾಡಬಹುದು ಅನ್ನುವಂತ ಸಂಪೂರ್ಣ ಸ್ವಾತಂತ್ರ್ಯವನ್ನ ಬಂಡವಾಳಕ್ಕೆ ಇವತ್ತು ತೆಗೆದುಬಿಟ್ಬಿಟ್ಟಿದ್ದಾರೆ. ಬಂಡವಾಳದ ಬರುತ್ತೆ ಅನ್ನುವಂತ ಹೆಸರಿನಲ್ಲಿ ಏನ್ ಬೇಕಾದ್ರೂ ಮಾಡಬಹುದು, ಹೇಗ್ ಬೇಕಾದ್ರೂ ನಡೆಸ್ಕೋಬಹುದು ಅನ್ನುವಂತ ಒಂದು ವಾತಾವರಣವನ್ನ ಸೃಷ್ಟಿಸ್ಲಿಕ್ಕೆ ಇವತ್ತು ಪ್ರಯತ್ನ ಪಡ್ತಿದ್ದಾರೆ. ಅದರ ಪರಿಣಾಮನೇ ಈ ತರದ ಒಂದು ಘಟನೆಗೂ ಕಾರಣ ಆಗಿದೆ. ಅದರ ಹಿನ್ನೆಲೆ ಇದೆ ಅನ್ನುವಂಥದ್ದನ್ನ ಗಮನಿಸಬೇಕಾಗಿದೆ. ನರಸಾಪುರದ ರೆಸ್ಟೋರೆಂಟ್ ಕಂಪನಿ ಏನಿದೆ, ಈಗ ನೀವಾಗಲೇ ಹೇಳಿದಾಗೆ ಜಗತ್ತಿಗೆಲ್ಲ ಐಫೋನ್ಗಳನ್ನ ಮತ್ತು ಲ್ಯಾಪ್ಟಾಪ್ ಗಳಿಗೆ ಬೇಕಾಗಿರ್ತಕ್ಕಂಥ ಬಿಡಿ ಭಾಗಗಳನ್ನ ಇತ್ಯಾದಿಗಳನ್ನ ಒದಗಿಸ್ತಕ್ಕಂಥ ಕೆಲಸನೂ ಮಾಡ್ತಾ ಇದೆ. ಒಂದು ರೀತಿ ಇದು ಉತ್ಪಾದನೆಯನ್ನು ಮಾಡುವಂತ ಮತ್ತು ಸೇವೆಯನ್ನು ಒದಗಿಸುವಂತ ಕಂಪನಿ ಅಂತ ಹೇಳಿ ಹೇಳ್ಕೊಂಡಿದೆ. ಈ ಪ್ರಶ್ನೆ ಏನಿದೆ, ಈಗ 6,000 ಜನ ಕಾರ್ಮಿಕರು, ಅದು ಸಂಖ್ಯೆ ಗೊತ್ತಿಲ್ಲ, 10,000 ಅಂತಿಮಂತ್ರದಲ್ಲಿ ಬರ್ತಿದೆ, 10,000 ಅಂತಿದೆ, ಈಗೆಲ್ಲ ಇದಾವೆ. ಈ ಇಷ್ಟು ಸಾವಿರ ಜನ ಕಾರ್ಮಿಕರಿದಾರಲ್ಲ, ಇವರೆಲ್ಲರೂ ಕೂಡ ಗುತ್ತಿಗೆ ಕಾರ್ಮಿಕರು ಅನ್ನುವಂಥದ್ದು ನಿಜಕ್ಕೂ ಗಾಬರಿ ಹುಟ್ಟಿಸುವಂತ ಸಂಗತಿ. ಅಸಲಿಗೆ ಕೈಗಾರಿಕಾ ಕಾಯ್ದೆಗಳ ಪ್ರಕಾರ ಈ ಪರ್ಮನೆಂಟ್ ನೇಚರ್ ಆಫ್ ಜಾಬ್ಸ್ ಅಂತ ಹೇಳ್ತಾರೆ. ಅಂದ್ರೆ ನಿರಂತರವಾಗಿ ಏನಂದ್ರೆ ನಿಮ್ಮ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ ಪ್ರಕಾಶ್ ಅವರೇ, ಅದನ್ನ ಇನ್ನೊಮ್ಮೆ ಪುನರುಚ್ಚರಿಸಬಹುದು. ಕೈಗಾರಿಕೆಯಲ್ಲಿ ನಿರಂತರವಾಗಿ ನಡೆಯುವಂತ ಉತ್ಪಾದನೆ ಇದೆಯಲ್ಲ, ನೋಡಿ ಇಷ್ಟು ಈಗ 6,000 ಜನ ಕಾರ್ಮಿಕರು, ಅಷ್ಟು ಜನ ಇವರು ಆಪರೇಟರ್ಸ್ ಇರ್ತಕ್ಕಂಥ ಆಪರೇಟರ್ ಕ್ಯಾಟಗರಿ ಅವರು. ಅಂದ್ರೆ ಅವರು ನಿಜವಾಗ್ಲೂ ನೇರವಾದಂತ ಉತ್ಪಾದನೆಗೆ ತೊಡಗಿರ್ತಕ್ಕಂಥ ಕಾರ್ಮಿಕರು ಅಂತ ಅರ್ಥ. ಇದರಲ್ಲಿ ಇರ್ತಕ್ಕಂಥ ಅಂಶ ಏನಂತಂದ್ರೆ, ಈ ನೇರವಾದಂತ ಮತ್ತು ನಿರಂತರವಾಗಿ ಕೆಲಸ ಮಾಡತಕ್ಕಂತ ಕೆಲಸದ ಸ್ವರೂಪ ಏನಿರ್ತದೆ, ಅಂತ ಕೆಲಸಗಳಲ್ಲಿ ಗುತ್ತಿಗೆ ಕಾರ್ಮಿಕರನ್ನ ನೇಮಕ ಮಾಡ್ಕೋಬಾರ್ದು ಅಂತ ಹೇಳಿ ಗುತ್ತಿಗೆ ಕಾರ್ಮಿಕರ ಕಾಯ್ದೆ ಹೇಳ್ತದೆ. ಆದ್ರೆ ಇಲ್ಲೇನಾಗಿದೆ, ಗಾಬರಿ ಹುಟ್ಟಿಸುವಂತ ವಿಚಾರ ಏನು ಅಂತಂದ್ರೆ, ಇಷ್ಟು 6,000 ಜನ ಕಾರ್ಮಿಕರು ಕೂಡ ಗುತ್ತಿಗೆ ಕಾರ್ಮಿಕರು. ಗುತ್ತಿಗೆ ಕಾರ್ಮಿಕರನ್ನ ಇಷ್ಟು ಜನ ಗುತ್ತಿಗೆ ಕಾರ್ಮಿಕರನ್ನ ಇಟ್ಕೊಳಕ್ ಸಾಧ್ಯವೇ ಇಲ್ಲ. ಮೂಲಭೂತವಾಗಿ ಅಕ್ರಮವಾದಂತ ಒಂದು ನಡವಳಿಕೆ ಇದೆ. ಕೈಗಾರಿಕಾ ಮಾಲೀಕರು ಮತ್ತು ಕಾರ್ಮಿಕ ಇಲಾಖೆ ಎರಡೂ ಕೂಡ ಶಾಮೀಲಾಗಿರುವಂತದ್ದು ಮತ್ತು ಅತ್ಯಂತ ನಿರ್ಲಕ್ಷ್ಯದಿಂದ ಕಾಯ್ದೆಗಳನ್ನು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿ ಇವತ್ತು ಅವನ ಗುತ್ತಿಗೆ ಕಾರ್ಮಿಕರಾಗಿ ನೇಮಕ ಮಾಡಿಕೊಂಡಿರುವಂತದನ್ನೇ ದೊಡ್ಡ ಅಪರಾಧ. ಅಪರಾಧಕ್ಕಾಗಿ ಅವರನ್ನು ಪ್ರಾಸಿಕ್ಯೂಟ್ ಮಾಡುವಂತ ಅವಕಾಶ ಇದೆ, ಅವರ ಮೇಲೆ ಶಿಕ್ಷೆ ವಿಧಿಸುವಂತ ಅವಕಾಶ ಕೂಡ ಇದೆ. ನಂಬರ್ 1. ಎರಡನೇದು, ಇವತ್ತು ಫ್ಯಾಕ್ಟರಿ ಕಾಯ್ದೆ ಪ್ರಕಾರ 8 ಗಂಟೆ ಕೆಲಸ ಮಾತ್ರ ಮಾಡಬೇಕು ಅಂತಿದೆ. ಆದ್ರೆ ಇಲ್ಲಿ 2 ಶಿಫ್ಟ್ ನಡೆಯುವಂತದ್ದು, ಬೆಳಗ್ಗೆ 6 ಗಂಟೆಗೆ ಬಂದ್ರೆ ರಾತ್ರಿ 6 ಗಂಟೆ ಕೆಲಸ ಅನ್ನುವಂಥದ್ದು ಒಂದು, ರಾತ್ರಿ ಸಂಜೆ 6 ಗಂಟೆಯಿಂದ ತಿರುಗಿ ಮುಂಜಾನೆ 6 ಗಂಟೆವರೆಗೂ ಕೆಲಸ. 2 ಶಿಫ್ಟ್ ಅಲ್ಲಿ 12 ಗಂಟೆ ಕೆಲಸ. 12 ಗಂಟೆ ಕೆಲಸ ಮಾಡೋದಕ್ಕೆ ಅವಕಾಶವೇ ಇಲ್ಲ ಕಾಯ್ದೆ ಒಳಗಡೆ. ನಾನು ಮಾತನಾಡ್ತೀನಿ ಪ್ರಕಾಶ್ ಅವರೇ, ನಿಮ್ ಜೊತೆಗೆ ಮಾತನಾಡ್ತೀನಿ. ನಿಮ್ದು ಆಡಿಯೋ ಸ್ವಲ್ಪ ಕ್ಲಾರಿಟಿ ಇಲ್ಲ. ಸಾಧ್ಯ ಆದ್ರೆ ನಿಮ್ನ ಥ್ರೂ ಫೋನ್ ಕಾಲ್ ಮುಖೇನವಾಗಿ ನಾವು ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ ಪ್ರಕಾಶ್ ಅವರೇ. ಅದ್ರ ಜೊತೆಗೆ ಬಂಗೇರ ಅವ್ರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಬಂಗೇರ ಅವರೇ, ಈಗ ಒಂದಷ್ಟು ಕಾನೂನುಗಳನ್ನ ಮೀರಿ ಇಲ್ಲಿ ಕೆಲ ಫ್ಯಾಕ್ಟರಿಗಳು ಅಥವಾ ಕಂಪನಿಗಳು ವರ್ತಿಸ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಆರೋಪ ಕೇಳಿ ಬರ್ತಾ ಇದೆ. ಅದರಲ್ಲೂ ಈಗ ಸದ್ಯಕ್ಕೆ ಈ ಕಾರ್ಮಿಕರಿಗೆ ಸಂಬಂಧಪಟ್ಟ ಹಾಗಿನ ಕಾಯ್ದೆಗೆ ತಿದ್ದುಪಡಿ ತರೋದಕ್ಕೆ ಎಲ್ಲ ಪ್ರಯತ್ನಗಳು ಆಗ್ತಾ ಇದೆ. ಬಟ್ ಅದಕ್ಕಿಂತ ಮುನ್ನನೇ 8 ಗಂಟೆ ಕೆಲಸ ನಿರ್ವಹಿಸುವ ಕಡೆ 12 ಗಂಟೆ 14 ಗಂಟೆ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ. ಅವ್ರನ್ನ ಹೇಳೋರಿಲ್ಲ ಕೇಳೋರಿಲ್ಲ. ಇದು ವ್ಯವಸ್ಥಿತವಾಗಿ ಕಾರ್ಮಿಕ ಇಲಾಖೆ ಜೊತೆಗೆ ಆಯಾ ಕಂಪನಿಗಳು ಸೇರಿ ಮಾಡ್ತಾ ಇರುವಂತಹ ಷಡ್ಯಂತ್ರದಿಂದಾಗಿ ಕಾರ್ಮಿಕರಿಗೆ ಬಹಳ ತೊಂದರೆ ಆಗ್ತಾ ಇರುವಂತ ಇದೆ ಅನ್ನುವಂಥದ್ದು ಆರೋಪ ಬಹಳ ಯಥೇಚ್ಛವಾಗಿ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಏನ್ ಹೇಳ್ತೀರಾ ನೀವು? ಅದು ಕಾನೂನು ತಿದ್ದುಪಡಿ ಆಗ್ಲಿಲ್ಲ ರೀ, 8 ಗಂಟೆಯಿಂದ 12 ಗಂಟೆ ಅಂತ. ಅದು ಏನಂದ್ರೆ ಕೋಡ್ ರಿವೈಸ್ ಆಗಿದೆ, ತಿದ್ದುಪಡಿ ಆಗಿಲ್ಲ. ಚರ್ಚೆ ಬಂದಿದೆ. ಚರ್ಚೆ ಬಂದಿದ್ದಾಗ ಈಗ ಮಾಡಬಹುದು ಅಂತ ಹೇಳಿ, ಮಾಡುದು ಅಂತ ಹೇಳಿದ್ರೆ 8 ಗಂಟೆ ಮೇಲೆ ಮಾಡಿದ್ರೆ ಅವ್ರಿಗೆ ಓಟಿ ಕೊಡ್ಲೇಬೇಕಲ್ವಾ? ಅದೇನು ಅದು ಇವತ್ತೆಲ್ಲ ಹಿಂದೆ
ಅದರಲ್ಲಿ ಓಟಿ ಕೊಡುವ 8 ಗಂಟೆ ಮೇಲೆ ಕೆಲಸ ಮಾಡೋದಾದ್ರೆ 8 ಗಂಟೆ 12 ಗಂಟೆ ಮಾಡಬಹುದು ಅಂತ ಹೇಳಿ. ಮೊದಲು ಏನಂದ್ರೆ ರಿಸ್ಟ್ರಿಕ್ಷನ್ಸ್ ಇತ್ತು, ಓಟಿ ಕೊಡುವ ಕೆಲವು ಕಂಪನಿಗಳಲ್ಲಿ ರಿಸ್ಟ್ರಿಕ್ಷನ್ಸ್ ಇತ್ತು. ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಚರ್ಚೆಗೆ ಕೋಡ್ ಹ್ಯಾಸ್ ಕಮ್ ಫಾರ್ ದ ಡಿಸ್ಕಷನ್, ಅದು ಚರ್ಚೆಗೆ ಬಂದಿದೆ. ಆ ಚರ್ಚೆಗೆ ಬಂದಾಗ ಅದನ್ನ ಇನ್ನು ಮುಂದಕ್ಕೆ ಅದನ್ನ ಕಾನೂನಾಗಿ ಪರಿವರ್ತಿಸಬೇಕು, ಕಾನೂನಾಗಿ ಮಾಡ್ಬೇಕಂತ ಹೇಳಿದಾಗ ಆ ಸಮಯದಲ್ಲಿ ಅದ್ರ ಬಗ್ಗೆ ಏನೇನು ವಿಚಾರಗಳನ್ನು ಪ್ರಸ್ತಾವನೆ ಕೊಡಬೇಕು ಅದು ಕೊಡ್ಬಹುದು. ಆದ್ರೆ ಇನ್ನೊಂದು ಏನಂತ ಹೇಳಿದ್ರೆ ಏನೇ ಇರ್ಲಿರಿ, ಈಗ ಈ ಒಂದು ಯಾರೇ ಬರ್ಲಿ, ಹೊರಗಿನಿಂದ ಬರ್ಲಿ, ವಿದೇಶಿ ಬಂಡವಾಳ ಬರ್ಲಿ, ವಿದೇಶಿ ಕಂಪನಿಗಳು ಬರ್ಲಿ, ಯಾವ ಕಂಪನಿಗಳು ಬಂದ್ಲಿ, ಇಲ್ಲಿರುವ ಯಾವುದೇ ಕಾನೂನು ಇದೆಯಲ್ಲ ಅವರು ಅಳವಡಿಸ್ಬೇಕಾಗುತ್ತೆ. ಅವ್ರಿಗೆ ಆ ಕಾನೂನು ಅವ್ರಿಗೆ ಲಾಗು ಆಗುತ್ತೆ. ಆ ಕಾನೂನನ್ನ ಸರಿಯಾಗಿ ಅಳವಡಿಸಿಕೊಳ್ಳೋ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿ ಅದು ತಪ್ಪು ಅಭಿಪ್ರಾಯ. ಸೇರ್ಕೊಂಡು ಮಾಡ್ತಾ ಇದಾರೆ ಅಂತ ತಪ್ಪು ಅಭಿಪ್ರಾಯ. ಯಾಕಂತ ಹೇಳಿದ್ರೆ ನಮ್ಮ ವಿಚಾರದಲ್ಲಿ ಯಾವುದೇ ಇವತ್ತಿನ ಕಾನೂನು ಏನಿದೆ, ನಾಳೆ ಕಾನೂನು ಏನ್ ಬದಲಾವಣೆ ಆಗುತ್ತೆ ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಇವತ್ತು ಏನ್ ಕಾನೂನು ಇದೆ, ಈ ಕಾನೂನು ಪ್ರಕಾರ ಏನ್ ಕೊಡ್ಬೇಕಾ, ಮಿನಿಮಮ್ ವೇಜಸ್ ಕೊಡ್ಬೇಕಾ, ಆ ಮಿನಿಮಮ್ ವೇಜಸ್ ಪ್ರಕಾರ ಕೊಡ್ಲೇಬೇಕು. ಅದನ್ನ ಸರಿಯಾಗಿ ಪಾಲಿಸ್ತಾ ಇಲ್ಲ, ಹಲವಾರು ಕಂಪನಿಗಳು ಪಾಲಿಸ್ತಾ ಇಲ್ಲ. ಕಾರ್ಮಿಕ ಇಲಾಖೆ ಇಲ್ಲ ಅದು ತಪ್ಪು ಅಭಿಪ್ರಾಯ. ನಿಮ್ಗೆ ಇನ್ನೊಂದು ಹೇಳ್ತೇನೆ, ಸಣ್ಣ ಮತ್ತು ಮಧ್ಯಮ ವರ್ಗದ ಕಂಪನಿಗಳಲ್ಲಿ ಇದೊಂದು ತೊಂದರೆಗಳಾಗಿದೆ. ಏನಂತ ಹೇಳಿದ್ರೆ ನಾವು ಜಾಸ್ತಿ ಕೊಟ್ರೇನೆ ಜನ ಬರೋದಿಲ್ಲ ಜನ. ಯಾಕೆ ನಮ್ಮಲ್ಲಿರುವ ಜನರನ್ನು ಉಳಿಸ್ಕೊಳ್ಬೇಕಂತ ಹೇಳಿ ದೊಡ್ಡ ಕಷ್ಟ ಆಗುತ್ತೆ. ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಮಿನಿಮಮ್ ವೇಜಸ್, ಸ್ಟಾರ್ಟಿಂಗ್ ವೇಜಸ್ ಜಾಸ್ತಿ ಇರ್ತದೆ. ನಾವು ಈಗ 12,500-400 ರೂಪಾಯಿನ ಇದ್ರೆ ಅವ್ರದ್ದು 16,000 ಕೊಡ್ತಾರೆ ಅವರು. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ ಸರಿಯಾದ ಕೂಲಂಕಷವಾದ ಪರೀಕ್ಷೆ ಮಾಡಿ ಅದರ ಬಗ್ಗೆ ಚರ್ಚೆ ಮಾಡಿ ನಾವು ಮಾತಾಡ್ಬೇಕಾಗುತ್ತೆ. ಇದೇನಂತ ಹೇಳಿದ್ರೆ ವಿಸ್ಟಾನ್ ನಲ್ಲಿ ಕಡಿಮೆ ಕೊಡ್ತಾ ಇದ್ರು, 8,000 ಕೊಡ್ತಾ ಇದ್ರು, 12,000 ಕೊಡ್ತಿದ್ರು. ನಮ್ಗೆ ಏನ್ ಗೊತ್ತಿದೆ ಅಲ್ಲಿ ಆಂತರಿಕವಾದ ವಿಚಾರ ಏನ್ ಗೊತ್ತಿಲ್ಲ ನಮ್ಗೆ. ಈ ಕಂಪ್ಲೇಂಟ್ ಆಗಿದೆ, 8,000 ಮಾತ್ರ ಸಂಬಳ ಕೊಡ್ತಾ ಇದಾರೆ, 10,000 ಕೊಡ್ತಾ ಇದಾರೆ ಅನ್ನೋದು ಕಂಪ್ಲೇಂಟ್ ಆಗಿದೆ. ಆ ಕಂಪನಿ ಸರಿಯಾಗಿ ಸರ್ಕಾರ ಕಾನೂನು ಕ್ರಮ ತಗೊಳ್ಬೇಕ್ರಿ ಅವ್ರ ಮೇಲೆ. ಅದೇ ಇಲ್ಲ ಆಗ್ತಾ ಇಲ್ಲ ಅನ್ನೋದು, ಅದೇ ಇಲ್ಲ ಆಗ್ತಾ ಇಲ್ಲ. ಕಾರ್ಮಿಕ ಇಲಾಖೆ ಸರಿಯಾಗಿ ಗಮನ ಕೊಡ್ತಿಲ್ಲ. ಅಲ್ಲಲ್ಲ, ನೀವು ತಪ್ಪು ತಿಳ್ಕೊಂಡಿರಿ. ಯಾಕಂತ ಹೇಳಿದ್ರೆ ಅಧಿಕಾರಿಗಳು ಯಾರು ಅದ್ರ ಬಗ್ಗೆ ಇದ್ದಾರ, ಅದ್ರ ಬಗ್ಗೆ ನಿರ್ವಹಿಸ್ತಾ ಇದ್ದಾರೆ ಕಾರ್ಯಕ್ರಮವನ್ನು, ಅವರು ಅದು ಚರ್ಚೆ ಮಾಡ್ಕೊಂಡು ಅದ್ರ ಬಗ್ಗೆ ಶೀಘ್ರವಾದ ಒಂದು ಕ್ರಮ ತಗೊಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಯಾರೇ ಇರ್ಲಿ ಅವರಿಗೆ ಕೊಡ್ಬೇಕಾದ ಏನು ಮಿನಿಮಮ್ ವೇಜಸ್ ಇದೆ ಕೊಡ್ಲೇಬೇಕಾಗುತ್ತೆ. ಮತ್ತೊಂದು ವಿಚಾರ ಬಂಗೇರ್ ಅವರೇ, ನೀವು ಹೇಳಿದ್ರಿ ಅಫ್ಕೋರ್ಸ್ ಯಾರು ಕೂಡ ಈ ತರದಂತ ಹಿಂಸಾತ್ಮಕ ಹೆಜ್ಜೆ ಇಡಬಾರ್ದು ಅಂತ, ಅದು 100% ಹೌದು, 100% ಹೌದು. ಬಟ್ ನಾನೊಂದು ಎಕ್ಸಾಂಪಲ್ ಹೇಳಿದೆ, ಬಿಡದಿ ಬಳಿ ಈಗ ಟೊಯೋಟಾ ಕಿರ್ಲೋಸ್ಕರ್ಗೆ ಸಂಬಂಧಪಟ್ಟಂಗೆ ಎಷ್ಟು ದಿವಸದಿಂದ ಪ್ರತಿಭಟನೆ ಆಗ್ತಾ ಇದೆ. ಅವ್ರು ಇನ್ನು ಯಾವ ಮಾರ್ಗವನ್ನ ಅನುಸರಿಸಬೇಕು? ಸರ್ಕಾರ ಎಷ್ಟು ಕಣ್ಣಿಟ್ಟು ಕುರುಡಂಗ ಆಗೋಗ್ಬಿಟ್ಟಿದೆ ಇಲ್ಲಿ. ಬಿಡದಿ ಟೊಯೋಟಾ ಕಿರ್ಲೋಸ್ಕರ್ ಬಗ್ಗೆ ಮಾತಾಡೋದಾದ್ರೆ, ಟೊಯೋಟಾ ಕಿರ್ಲೋಸ್ಕರ್ ಮಿನಿಮಮ್ ವೇಜಸ್ ಬಹಳ ಜಾಸ್ತಿ ಇದೆ. ಅದು ಇನ್ನೊಂದು ಏನಂತ ಹೇಳಿದ್ರೆ ಅವ್ರಲ್ಲಿ ಅಲ್ಲಿ ಈಗ ಇರುವಂತ ಈಗ ಡಿಸೆಂಬರ್, ಈಗ ಮೊನ್ನೆ ಮಾರ್ಚ್ ಏಪ್ರಿಲ್ ವರೆಗೆ ಏನಾವತ್ತು ಸ್ಟಾಕ್ ಇದೆ ಡೈಲ್ಯೂಟ್ ಮಾಡೋದಕ್ಕೋಸ್ಕರ ಸ್ಲೋಲಿ ಡೈಲ್ಯೂಟ್ ಮಾಡ್ತಾ ಇದಾರೆ. ಪ್ರೊಡಕ್ಷನ್ ಕಮ್ಮಿ ಮಾಡಿದ್ದಾರೆ. ನಾವು ಹೇಳುವಂಗೆ ಇಲ್ಲ. ಮಧ್ಯಸ್ಥಿಕ ವಹಿಸಿ ಸಾರ್ಟ್ ಔಟ್ ಮಾಡ್ಬೇಕಾದಂತದ್ದಾದ್ರೂ ಕೆಲಸ ಆಗ್ಬೇಕಲ್ಲ, ಅದು ಅಲ್ಲ. ಬಿಸ್ನೆಸ್ ಇಲ್ಲ ಅಂದ್ರೆ ಇಂಡಸ್ಟ್ರಿ ಹೇಗೆ ನಡಿಬೇಕ್ರಿ? ನೀವು ಒಳ್ಳೆ ಮಾತಾಡ. ಈಗ ನನ್ನ ಹತ್ರ ನನ್ನಲ್ಲಿ 25 ಜನ ಇದ್ರೆ 25 ಜನಕ್ಕೆ ಕೆಲಸ ಕೊಡುವಂತ ಕೆಲಸ ಇಲ್ಲ ಅಂದ್ರೆ ನಾನೇನ್ ಮಾಡ್ಬೇಕ್ರಿ? ನಾನು ಅವಾಗ VRS ಕೊಡ್ಬೇಕು, ಅವ್ರಿಗೆ ರಿಟೈರ್ಮೆಂಟ್ ಏನಾದ್ರು ಬೆನಿಫಿಟ್ ಕೊಟ್ಬಿಟ್ಟು ನೋಡಪ್ಪ ಬೇರೆ ಕಡೆ ಕೆಲಸ ಮಾಡ್ಕೊಂಡು ಕೊಡ್ಬೇಕಾಗುತ್ತೆ. ಆದ್ರೆ ಅದ್ರಲ್ಲಿ ಏನಂದ್ರೆ ಅಗತ್ಯ ಇದ್ದವನ್ನ ಇಟ್ಕೊಳ್ತೇವೆ, ಬಾಕಿದವನ್ನ ಹೇಳ್ತೇವೆ. ಅವಾಗ ನಾವೇನು ಇಲ್ಲಿ ಇಟ್ಕೊಂಡು ಸಂಬಳ ಕೊಡ್ಲಿಕ್ಕೆ ಆಗತ್ತಾ? ಸಾಲ ತಗೊಂಡು ಬಂದ ಸಂಬಳ ಕೊಡ್ಲಿಕ್ಕೆ ಆಗತ್ತಾ? ಇದೇ ರೀತಿ ಎಲ್ಲಾ ಕಂಪನಿಗಳಲ್ಲಿ ನಡೀತಾ ಇದೆ. ನೀವು ಹೇಳಿದಂಗೆ ನಾವು ಎಲ್ಲ ಹೇಳ್ತೇವೆ ಇಕಾನಮಿ ಇಸ್ ಗ್ರೋಯಿಂಗ್, ಬೂಮಿಂಗ್ ಅಂತ ಹೇಳಿ. ಮಾರ್ಚ್ 21 ವರೆಗೆ ಈ ಪರಿಸ್ಥಿತಿ ಉಂಟಲ್ಲ ಮುಂದುವರಿದ್ರೆ ಇನ್ನೂ ತೊಂದರೆ ಸಿಕ್ಕಾಕೊಳ್ತೇವೆ ನಾವು. ಇದರಲ್ಲಿ ಈಗ ಡಿಸೆಂಬರ್ ಅಲ್ಲಿ ಇದ್ದೇವೆ. ಡಿಸೆಂಬರ್ ಅಲ್ಲಿ ಕೂಡ ನಾವು ಪ್ರೊಡಕ್ಷನ್ ಕೆಪಾಸಿಟಿ ನಾವು ರೀಚ್ ಓನ್ಲಿ ಅಬೌಟ್ 60%, 50 to 60%. ಅದು ಏನ್ ಮಾತಾಡಿದ್ರೆ ದೊಡ್ಡ ಈ ಕಂಪನಿಗಳು, IT ಕಂಪನಿಗಳು 100% ಗ್ರೋತ್ ತೋರಿಸಬಹುದು, 10% ಗ್ರೋತ್ ತೋರಿಸಬಹುದು. ನಥಿಂಗ್ ನೆಗ್ಲಿಜಿಬಲ್. ಅದು ದೇ ಶುಡ್ ಶೋ ಅಬೌಟ್ 25 to 30%. ಅದೇ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆಲ್ಲ, ಯಾವ್ದು ನಮ್ಮ ಉತ್ಪಾದನೆ ಮಾಡುವಂತ ಕಂಪನಿಗಳಿದ್ದೇವಲ್ಲ, ಆಟೋ ಇಂಡಸ್ಟ್ರಿ ಇರಲಿ, ಇಂಜಿನಿಯರಿಂಗ್ ಇಂಡಸ್ಟ್ರಿ ಇರಲಿ, ಮೆಷಿನ್ ಟೂಲ್ ಇರಲಿ, ಅಥವಾ ಯಾವುದೇ ಇರಲಿ ಸಂಬಂಧಪಟ್ಟ ಇಂಡಸ್ಟ್ರಿಗಳು ಕೇಳಿ ಅಂತ ಅವ್ರಿಗೆ ನೀವು ಸರ್ವೆ ಮಾಡಿದಾಗ 50% to 60% ಮೇಲೆ ಹೋಗ್ಲಿಲ್ಲ ಯಾರು. ಇವು ಆಟೋ ಇಂಡಸ್ಟ್ರಿ ಕೂಡ ಹಾಗೆ ಹೇಳ್ತಾರಲ್ಲ, ಅದು ಹಳೆ. ಹೌದು ಬಂಗೇರ್ ಅವ್ರು, ಮಾತನಾಡ್ತೀನಿ ನಾನು ನಿಮ್ ಜೊತೆಗೆ. ಇದೇ ಇಲ್ಲಿ ಆಗುವಂತ ಸಮಸ್ಯೆ. ಈಗ ವಿಸ್ಟ್ರಾನ್ ಕಂಪನಿ ಸಮಸ್ಯೆ ಇದೆಯಲ್ಲ, ಈಗ ಬಂಗೇರ್ ಅವರು ಹೇಳ್ದಂಗೆ ಸನ್ನಿವೇಶ ಹಿಂಗೆ ಮುಂದುವರ್ಸ್ಕೊಂಡು ಹೋದ್ರೆ ಇದು ಬಹುತೇಕ ಕಂಪನಿಗಳಲ್ಲಿ ಇದೇ ಸಮಸ್ಯೆ ಆಗುತ್ತೆ. ಸಂಬಳ ಸರಿಯಾಗಿ ಕೊಡ್ತಿಲ್ಲ, ಅರ್ಧ ಸಂಬಳ ಕೊಡ್ತಿದ್ದಾರೆ, PF ಇಂದ ಹಿಡಿದು ಮತ್ತೊಂದು ಸಮಸ್ಯೆ, ಈ ತರದೆಲ್ಲ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಇದಕ್ಕೆ ಹೊಣೆ ಯಾರು, ಇದನ್ನ ನಿಭಾಯಿಸೋದು ಯಾರು ಅನ್ನುವಂತ ಪ್ರಶ್ನೆ ಬರುತ್ತೆ. ನಮ್ಮ ಜೊತೆಗೆ ಡಾಕ್ಟರ್ ಪ್ರಕಾಶ್ ಅವರು ಮತ್ತೆ ಥ್ರೂ ಫೋನ್ ಅವರು ಜಾಯ್ನ್ ಆಗಿದ್ದಾರೆ. ಪ್ರಕಾಶ್ ಅವರೇ, ಈ ಸಮಸ್ಯೆ ಬಹಳ ಮುಂದುವರಿಬಹುದಾ ಅಂತ ಸನ್ನಿವೇಶಗಳು ನಮ್ಗೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಬಿಸ್ನೆಸ್ ಇಲ್ಲ, ನಮ್ಗೆ ನಾವ್ ಎಷ್ಟೇ ಪ್ರೊಡಕ್ಷನ್ ಮಾಡಿದ್ರು ಅದನ್ನ ನಾವು ಎಂಡ್ ಯೂಸರ್ಗೆ ತಲುಪಿಸೋ ಅಂತ ನಿಟ್ಟಿನಲ್ಲಿ ಡಿಮಾಂಡ್ ಇಲ್ಲ. ಹಿಂಗಾಗಿ ನಾವ್ ಏನ್ ಮಾಡ್ಬೇಕು, ಅರ್ಧ ಸಂಬಳ ಕೊಡ್ಬೇಕು ಅನ್ನುವಂತ ರೀತಿಯಾಗಿ ಈಗಲೇ ಮಾತುಗಳು ಕೇಳಿ ಬರ್ತಾ ಇದೆ. ಮುಂಬರುವಂತ ಸನ್ನಿವೇಶವನ್ನ ಹೆಂಗೆ ಹ್ಯಾಂಡ್ಲ್ ಮಾಡಬೇಕಾಗಿದೆ ಹಾಗಾದ್ರೆ?
ಅಲ್ಲ, ಇಲ್ಲಿ ಒಂದೆರಡು ಅಂಶಗಳನ್ನ ಸ್ಪಷ್ಟಪಡಿಸಿ ಅದನ್ನ ಹೇಳೋದು ಒಳ್ಳೇದು ಅಂತ ಅನ್ಸುತ್ತೆ. ಈಗ ಬಂಗೇರ ಅವರು ಒಂದೆರಡು ಅಂಶಗಳು ಕರೆಕ್ಟ್ ಆಗಿ ಹೇಳಿದ್ದಾರೆ. ಈಗ ವಿಸ್ಟ್ರಾನ್ ಬಗ್ಗೆನೆ ಮಾತಾಡೋದಾದ್ರೆ ನೋಡಿ, ಇಲ್ಲಿ ಈಗ 12 ಗಂಟೆ ಕೆಲಸ ಮಾಡಿಸ್ತಿದ್ದಾರೆ. ಅವ್ರು ಹೇಳಿದ್ರು 8 ಗಂಟೆ ಮೇಲೆ ಕೆಲಸ ಮಾಡದೆ ಓವರ್ ಟೈಮ್ ಕೊಡಬೇಕು ಅಂತ ಹೇಳಿ. ಅಲ್ಲಿ ಮತ್ತೆ ವಾರದಲ್ಲಿ ಪ್ರತಿ ದಿವಸದ 8 ಗಂಟೆ ಕೆಲಸದ ನಂತರದಲ್ಲಿ ಪ್ರತಿ ವಾರ ಒಟ್ಟು 8 ಗಂಟೆಗಳ ಮೇಲೆ ಓವರ್ ಟೈಮ್ ಮಾಡಿಸಬಾರ್ದು ಅಂತ ಹೇಳಿ ಕಾನೂನು ಇದೆ. ಆದ್ರೆ ಇಲ್ಲಿ ಪ್ರತಿ ದಿವಸ 12 ಗಂಟೆ ಕೆಲಸ ಮಾಡ್ತಾರೆ. ಹೀಗಾಗಿ ವಾರ ಪೂರ್ತಿ ಕೆಲಸ ನಡೀತಿದೆ. ಹೀಗಾಗಿ ಅದು ಅಕ್ರಮವಾದ ಚಟುವಟಿಕೆ. ಮತ್ತೆ ಇನ್ನೊಂದು, ಓವರ್ ಟೈಮ್ ವೇಜಸ್ ಕೊಡ್ತಾ ಇಲ್ಲ. ಅಲ್ಲಿ 8 ಗಂಟೆ ಮೇಲೆ ಮಾಡುವಂತ ಕೆಲಸಕ್ಕೆ ಓವರ್ ಟೈಮ್ ವೇಜಸ್ ಕೊಡ್ತಾ ಇಲ್ಲ ವಿಸ್ಟ್ರಾನ್ ಅಲ್ಲಿ ಅನ್ನೋದನ್ನ ಗಮನಿಸಬೇಕು. ನಂಬರ್ 1. ಎರಡನೇದು ಬಹಳ ಮೂಲಭೂತವಾಗಿ ಬಂದಂತ ಸಮಸ್ಯೆ ಏನಲ್ಲಿ ಅಂತಂದ್ರೆ, ನೇಮಕ ಮಾಡ್ಕೊಳ್ಳುವಾಗ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ಗೆ 21,000, ನಾನ್ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ಗೆ 15,000 ಸಂಬಳ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಅಂದ್ರೆ ಎಲ್ಲವನ್ನು ಕಳೆದು ಅಂತ ಅವ್ರು ಹೇಳ್ತಿರುವಂತದ್ದು. ನಿಮ್ಗೆ ESI, PF ಟೇಕ್ ಹೋಮ್ ಸ್ಯಾಲ್ರಿ ಅಂತ ಹೇಳಿದ್ದು. ಆದ್ರೆ ಈಗ ಅಸಲಿಗೆ ಎಷ್ಟು ಬರ್ತಿದೆ? ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ಗೆ 12,000 ರೂಪಾಯಿ, ನಾನ್ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ಗೆ 8,000 ರೂಪಾಯಿ ಅಷ್ಟೇ ಬರ್ತಾ ಇದೆ. ಇದು ಕೂಡ ಇನ್ನೂ ಕಡಿಮೆ ಸಿಗ್ತಾ ಇದೆ ಕೈಗೆ ಸಿಕ್ಕುವಾಗ. ಯಾಕೆ ಅಂತಂದ್ರೆ ಅಲ್ಲೊಂದು ವ್ಯವಸ್ಥೆ ಇದೆ. ಅಲ್ಲಿ ಎಂತ ನೋಡ್ರಿ, ವಿದೇಶಿ ಕಂಪನಿ, ತೈವಾನ್ ಕಂಪನಿ, ಇವೆಲ್ಲ ಕಥೆಗಳಿದಾವಲ್ಲ, ಎಷ್ಟು ಕಾರ್ಮಿಕ ವಿರೋಧಿ ಮತ್ತು ಶ್ರಮವನ್ನ ಹಿಂಡಿ ಇಪ್ಪೆ ಮಾಡುವಂತ ಮನುಷ್ಯ ವಿರೋಧಿ ರೂಪ ಅದಕ್ಕಿರುತ್ತೆ ಅನ್ನೋದಕ್ಕೆ ಇಲ್ಲಿ ವಿಸ್ಟ್ರಾನ್ ಒಳ್ಳೆ ಉದಾಹರಣೆ ಇದೆ. ಅಲ್ಲಿ ಇಡೀ ಇದ್ರೊಳಗಡೆಯಲ್ಲಿ ಹೇಳಿ ಕೇಳಿಸ್ತಾ ಕೇಳಿಸ್ತಿದೆ ಹೇಳಿ. ಓಕೆ, ವಿಸ್ಟ್ರಾನ್ ಒಳಗಡೆಯಲ್ಲಿ ಈಗ ಊಟಕ್ಕೆ ಅಂತೇಳಿ ಅರ್ಧ ಗಂಟೆ, ತಿಂಡಿಗೆ ಅಂತೇಳಿ ಅರ್ಧ ಗಂಟೆ, ಟಿಫಿನ್ಗೆ ಅಂತೇಳಿ, ಟೀಗೆ ಅಂತೇಳಿ 10 ನಿಮಿಷ ಇಷ್ಟೇ ಬ್ರೇಕ್ ಇರೋದು. ಇದು ಹೆಂಗೆ ಅಂದ್ರೆ ಇವರು ಪ್ರತಿ ಸತಿ ಊಟಕ್ಕೆ ಹೋಗುವಾಗ ಪಂಚ್ ಮಾಡಬೇಕು, ಊಟ ಮುಗಿಸ್ಕೊಂಡು ಬರೋವಾಗ ಪಂಚ್ ಮಾಡಬೇಕು, ಟಿಫಿನ್ಗೆ ಹೋಗುವಾಗ ಬರೋವಾಗ ಪಂಚ್ ಮಾಡಬೇಕು, ಟೀಗೆ ಹೋಗಿ ಬರೋವಾಗ್ಲೂ ಕೂಡ ಪಂಚ್ ಮಾಡಬೇಕು. ಇದು ಎಂತ ಕ್ರೂರ ಇದು ಅಂತಂದ್ರೆ 1 ನಿಮಿಷ ವ್ಯತ್ಯಾಸ ಆದ್ರೂ ಸಮಸ್ಯೆಗಳಲ್ಲಿ ಕಿರುಕುಳ ಕೊಡಕ್ ಶುರು ಮಾಡ್ತಾರೆ. ಮತ್ತೆ ನೀವು ಪಂಕ್ಚುವಲ್ ಇಲ್ಲ, ಡಿಸಿಪ್ಲಿನ್ ಇಲ್ಲ ಅಂತೇಳಿ ಮಾರ್ಕ್ಸ್ ಅನ್ನ ಅದಕ್ಕೆ ಕೊಡುವಂತ ಗ್ರೇಡ್ಗಳೆಲ್ಲ ಕಟ್ ಮಾಡಿ ಕೆಲಸದಿಂದ ತೆಗಿತಾರೆ, ಮತ್ತೆ ಸಂಬಳ ಕಟ್ ಮಾಡ್ತಾರೆ. ಈ ರೀತಿಯ ಕಿರುಕುಳಗಳು. ಇದರ ಜೊತೆಯಲ್ಲಿ ಅಲ್ಲಿ ವಿಚಿತ್ರವಾದಂತ ಒಂದು ಪರಿಸ್ಥಿತಿ ಇದೆ. ಈಗ ಅವರು ಒಂದು ID ಕಾರ್ಡ್ ಕೊಟ್ಟಿರ್ತಾರೆ, ಪಂಚಿಂಗ್ ಕಾರ್ಡ್ ನಂಬರ್ ಅಂತ ಹೇಳಿ. ಅದನ್ನ ಅವರು ಎಂಟ್ರಿ ಆಗುವಾಗ ಪಂಚ್ ಮಾಡಬೇಕು, ಹೋಗುವಾಗ ಪಂಚ್ ಮಾಡಬೇಕು. ಇದ್ರ ಜೊತೆಯಲ್ಲಿ ಲೈನ್ ಏಜೆಂಟ್ಸ್ ಅಂತ ಹೇಳಿರ್ತಾರೆ, ಲೈನ್ ಇವರುಗಳು ಅಂತೇಳಿ, ಅವರು ಸೂಪರ್ವೈಸರ್ಗಳು ಈ ಅಟೆಂಡೆನ್ಸ್ ಕೂಗದಂಗೆ ಶಾಲೆಗಳಲ್ಲಿ ಬಂದು ಲೈನ್ಗಳಲ್ಲಿ ಹೆಸರುಗಳು ಕೂಗ್ಕೊಂಡು ಹೋಗ್ತಾರಂತೆ. ನೀವು ಬಂದಿದ್ದೀರಾ ಅಂತೇಳಿ. ಅವ್ರು ಎಸ್ ಅಂತ ಹೇಳ್ಬೇಕು. ಅವರು ಅಟೆಂಡೆನ್ಸ್ ತಗೊಂಡಿರ್ತಾರೆ. ಈ ಪಂಚ್ ಮಾಡೋದಕ್ಕೂ ಮತ್ತು ಅಟೆಂಡೆನ್ಸ್ ತಗೊಂಡಿರೋದಕ್ಕೂ ಮ್ಯಾಚೇ ಆಗಲ್ಲ ಅಲ್ಲಿ. ಈಗ ಇವ್ರು 25 ದಿವಸ ಕೆಲಸ ಮಾಡಿದ್ರೆ ಕೆಲವ್ರಿಗೆ 20 ದಿವಸ ಅಂತ ತೋರಿಸುತ್ತೆ, ಕೆಲವ್ರಿಗೆ 15 ದಿವಸ ಅಂತ ತೋರಿಸುತ್ತೆ. ಯಾಕೆ ವ್ಯತ್ಯಾಸ ಅಂತ ಹೇಳಿ ಇನ್ಫಾರ್ಮೇಶನ್ ಸೆಂಟರ್ ಅಂತ ಹೇಳಿ ಇಟ್ಟಿದ್ದಾರೆ ಅಲ್ಲಿ. ಇನ್ಫಾರ್ಮೇಶನ್ ಸೆಂಟರ್ ಅಲ್ಲಿ ಅವ್ರಿಗೆ ಏನ್ ಮಾಹಿತಿ ಕೊಡಲ್ಲ, ನೀವು ಕಾಂಟ್ರಾಕ್ಟರ್ ಹತ್ರ ಕೇಳಿ ಅಂತ ಹೇಳ್ತಾರೆ. ಕಾಂಟ್ರಾಕ್ಟರ್ ಹತ್ರ ಹೋಗಿ ಕೇಳಿದ್ರೆ ಕಾಂಟ್ರಾಕ್ಟರ್ ಎಲ್ಲರಿಗೂ ಕೂಡ ಆಫೀಸ್ಗಳು ಕೊಟ್ಬಿಟ್ಟಿದ್ದಾರೆ ಒಳಗಡೆ. ಇದೊಂದು ವಿಚಿತ್ರವಾದಂತ ಇದನ್ನ ವಿದೇಶಿ ಮಾಡೆಲ್ ಅಂತ ಹೇಳ್ಬೇಕಾ ಅಥವಾ ಯಾವ ಮಾಡೆಲ್ ಹೇಳ್ಬೇಕು ಗೊತ್ತಿಲ್ಲ ಇದನ್ನ. ಬಟ್ ಇಲ್ಲಿ ಪ್ರಕಾಶ್ ಅವರೇ, ನಾವು ಮಾತ್ರ ಸೀಮಿತ ಆಗಿಲ್ಲ, ಬಹಳಷ್ಟು ಕಂಪನಿಗಳಲ್ಲಿ ಸಮಸ್ಯೆ ಇದೆ. ನಾವ್ ಯಾರಿಗೆ ಕಂಪ್ಲೇಂಟ್ ಮಾಡ್ಬೇಕು? ಈ ತರದ ವಿಚಾರ ಬರುತ್ತೆ, ಬೇಸಿಕ್ ಸನ್ನಿವೇಶಗಳು ಬರುತ್ತೆ. ನಾನು ಅದ್ರ ಬಗ್ಗೆ ನಿಮ್ ಜೊತೆಗೆ ಮಾತನಾಡ್ತೀನಿ ಪ್ರಕಾಶ್ ಅವರೇ, ಮಾತನಾಡ್ತೀನಿ. ನಮ್ ಜೊತೆಗೆ ಕ್ಲಿಫ್ಟನ್ ರೊಸಾರಿಯೋ ಅವರು ಕೂಡ ಜಾಯಿನ್ ಆಗಿದ್ದಾರೆ. ನಾನು ಮೊದಲೇ ಹೇಳಿದಾಗೆ AICCTU ಸಂಬಂಧಪಟ್ಟ ಹಾಗಿನ ಸೆಕ್ರೆಟರಿ ಅವರು. ಕ್ಲಿಫ್ಟನ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಈಗ ಮೊನ್ನೆ ಆದಂತ ಒಂದು ಗಲಭೆ, ಅದು ವಿಸ್ಟ್ರಾನ್ ಇನ್ಫೋಕಾಮ್ ಸಂಸ್ಥೆಯಲ್ಲಿ ಆಗಿರುವಂತ ಗಲಾಟೆ, ಇದಕ್ಕೆ ಸಂಬಂಧಪಟ್ಟಂಗೆ ಮೊದಲಿಗೆ ನಿಮ್ಮ ರಿಯಾಕ್ಷನ್ ಹೇಳ್ಬಿಡಿ ಸರ್. ಮೊದಲನೇದು, ಈ ಒಂದು ಘಟನೆ ಆಗಿದ್ದು ಈ ಒಂದು ಪರಿಸ್ಥಿತಿಗೆ ಕಾರ್ಮಿಕರಿಗೆ ಎಲ್ದಿಟ್ಟಿದಾರಲ್ಲ, ಅದು ಭಾರಿ ಬೇಸರದ ಒಂದು ಸಂಗತಿ. ಕಾರ್ಮಿಕರಲ್ಲಿ ಕೇಳ್ತಿದ್ದು ತಾನ್ ದುಡಿಮೆ ಮಾಡಿದ್ದು ಸಂಬಳ ಕೇಳಿದ್ದು. ಅವ್ರು ಯಾವ್ದೇ ಬೋನಸ್ ಕೇಳಿಲ್ಲ, ಅವ್ರು ಯಾವ್ದೇ ಕಾರಣಕ್ಕೆ ನಮ್ಗೆ ರಜೆಗಳು ಜಾಸ್ತಿ ಮಾಡಿ ಅಂತ ಕೇಳಿಲ್ಲ, ಅವ್ರು ಬೇರೆ ಏನು ಕೇಳಿಲ್ಲ. ನಾವ್ ಕೆಲ್ಸ ಮಾಡಿದೀವಿ, ನಮ್ ಕೆಲ್ಸ ಮಾಡಿದಕ್ಕೆ ನಮ್ಗೆ ಸಂಬಳಗಳು ಕೊಡಿ ಅಂತ ಕೇಳಿದಕ್ಕೆ ಅದು ಕೊಡದೆ ಒಂದು ಸಂದರ್ಭ ಸೃಷ್ಟಿ ಮಾಡಿ ಅಂತ ಒಂದು ಆಲ್ಮೋಸ್ಟ್ ಲೈಕ್ ಸ್ವೆಟ್ ಶಾಪ್ಸ್ ಆ ತರ ಒಂದು ಕೆಲಸದ ವಾತಾವರಣ ಸೃಷ್ಟಿ ಮಾಡಿ ಕಾರ್ಮಿಕರನ್ನ ಇಂತ ಒಂದು ಪರಿಸ್ಥಿತಿಗೆ ಎಳ್ಕೊಂಡ್ ಬಂದಿದ್ರು. ಅದು ಭಾರಿ ಬೇಸರದ ಸಂಗತಿ. ನನ್ನ ಒಂದು ವಿನಂತಿ ಏನಂದ್ರೆ, ದಯವಿಟ್ಟು ನೀವು ಈ ಕಾರ್ಮಿಕರು ಯಾರಂತ ತಾವು ಹೋಗಿ ನೋಡಿ. ನಾನ್ ನೋಡ್ಕೊಂಡ್ ಬಂದಿದ್ದೀನಿ. ನಿನ್ನೆ ಸುಮಾರು ಹಳ್ಳಿಗಳಲ್ಲಿ ಬಂಗಾರಪೇಟೆ ಹತ್ರ, ನರಸಾಪುರ ಹತ್ರ ಹಳ್ಳಿಗಳಿಗೆ ಹೋಗಿ ಈ ಕಾರ್ಮಿಕರನ್ನ ನೋಡ್ಕೊಂಡ್ ಬಂದಿದ್ದೀನಿ. ಈ ಕಾರ್ಮಿಕರು ಎಲ್ಲರೂ ನಮ್ ದೇಶದ ಬ್ರೈಟ್ ಫ್ಯೂಚರ್ ಅಂತ ನಾನ್ ಕರೆಯೋದು. ಸ್ಟೂಡೆಂಟ್ಸ್ ಇವ್ರ ಕಾಲೇಜ್ ಮುಗ್ದೋಗಿದೆ ಅಂತ ಸುಮಾರು ಜನ ಬಂದು ಅವ್ರ ಮನೇಲಿ ಇರೋ ಒಂದು ಬಡತನ, ಅದ್ರಿಂದ ಅವರು ತಂದೆ ತಾಯಿಗೆ ಕೂಲಿ ಸಿಗ್ತಾ ಇಲ್ಲ, ಬಾಡಿಗೆಗಳು ಕಟ್ಟಕ್ ಆಗ್ತಿಲ್ಲ. ಹೆಂಗಾದ್ರೂ ನಾನಾದ್ರೂ ಸ್ವಲ್ಪ ಸಂಪಾದನೆ ಮಾಡ್ಕೊಂಡು ನನ್ನ ತಂದೆ ತಾಯಿಗೆ ನನ್ ಒಂದು ಅನುಕೂಲ ಮಾಡ್ಕೊಡ್ತೀನಂತ ಆ ಹುಡುಗರಿಗೆ ಕೆಲ್ಸಕ್ಕೆ ಸೇರಿದ್ದು. ಆ ಒಂದು ಹುಡುಗರು ಮತ್ತು ಹುಡುಗಿರ್ನ ಇಂತ ಒಂದು ಪರಿಸ್ಥಿತಿಗೆ ತಂದಿರೋದು ಇದು ಭಾರಿ ಬೇಸರದ ಸಂಗತಿ. ಮತ್ತೆ ಇದ್ರಲ್ಲಿ
ವಿಫಲರಾಗಿದ್ದು ರಾಜ್ಯ ಸರ್ಕಾರ ಬಂದು ನಮ್ಗೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಒಂದು ಮಾತು ಬಂತು. ಇದು ಕಾನೂನಲ್ಲಿ ಅಂತ ಒಂದು ವಿಚಾರಕ್ಕೆ ಅವಕಾಶ ಇಲ್ಲ. 10,000 ಕಾರ್ಮಿಕರು ಒಂದ್ ಕಡೆ ಕೆಲಸ ಮಾಡ್ತಿದ್ದಾರೆ. ನಾನು ಅದನ್ನೇ ಕೇಳೋದು, ಈಗ ಸರ್ಕಾರ ಏನ್ ಹೇಳ್ತು, ಏನು DCM ಏನ್ ಹೇಳಿದ್ರು ಅಂತ ಅಂದ್ರೆ ಕಾರ್ಮಿಕ ಆಯುಕ್ತರಿಗೆ ಒಂದು ಕಂಪ್ಲೇಂಟ್ ಕೊಡ್ಬೋದಿತ್ತು, ಜಿಲ್ಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡ್ಬೋದಿತ್ತು, ಅದನ್ನು ಮಾಡ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಂಪ್ಲೇಂಟ್ ಕೊಟ್ರೆ ಇದೆಲ್ಲವೂ ಕೂಡ ನಿಭಾಯಿಸಬಹುದಾದಂತ ಸಮಸ್ಯೆಗಳ ಅಥವಾ ಕೂಡಲೇ ನಮ್ಗೆ ಒಂದು ರಿಸಲ್ಟ್ ಸಿಗುತ್ತಾ ರಿಯಾಲಿಟಿ? ಇದೆಲ್ಲ ನೀವು ಕಾರ್ಮಿಕರ ಇಲಾಖೆಯಲ್ಲಿ ಹೋಗಿ ನೋಡಿ, ಎಷ್ಟು ಡಿಸ್ಪ್ಯೂಟ್ ಪೆಂಡಿಂಗ್ ಇದೆ. ಇದು ವೇತನ ಸಿಕ್ಕಿರೋ ಲಾಸ್ಟ್ 6-7 ತಿಂಗಳಿಂದ ಯಾರ್ಯಾರಿಗೆ ವೇತನ ಸಿಗ್ಲಿಲ್ಲ, ಎಷ್ಟೆಲ್ಲ ಕಂಪ್ಲೇಂಟ್ ಆಗಿದೆ, ಎಷ್ಟು ಕೇಸಸ್ ಫೈಲ್ ಆಗಿದೆ, ಎಷ್ಟು ಮಟ್ಟಿಗೆ ಅದು ಬಗೆಹರ ಆಗಿಲ್ಲ ಅಂತ ನೀವೇ ನೋಡ್ತೀರಾ. ಇದು ಒಂದು ಕಂಪ್ಲೇಂಟ್ ಕೊಡ್ದಿರೋದಲ್ಲ, ಇದು ಭಾರಿ ತಪ್ಪು. ಸರ್ಕಾರದ ಜವಾಬ್ದಾರಿ ಇರೋದೇನು? ಇದು ಬರೀ ಒಂದು ಮೇಕಿಂಗ್ ಬಿಸ್ನೆಸ್ ಈಸಿ ಅಂತಲ್ಲ, ಕಾರ್ಮಿಕರಿಗೂ ಕನಿಷ್ಠ ಪಕ್ಷ ಇರೋ ಒಂದು ಕಾನೂನು ಅದು ಅನುಷ್ಠಾನ ಆಗ್ತಿದೆಯಲ್ವ ಅಂತ ನೋಡೋದು ಸರ್ಕಾರದ ಜವಾಬ್ದಾರಿ ಅಲ್ಲ. ಆ ಒಂದು ಜವಾಬ್ದಾರಿ ನಿಭಾಯಿಸಿಲ್ಲ ಅಂದ್ರೆ ಇದು ನಾವು ಪ್ರಜಾಪ್ರಭುತ್ವದ ಬಗ್ಗೆ ನಾವ್ ಏನ್ ಯೋಚನೆ ಮಾಡೋದು? ಮತ್ತೆ ನಾನು ತಿರ್ಗಾ ಹೇಳ್ತಾ ಇದ್ದೀನಿ, ಈ ಕಾರ್ಮಿಕರು, ಈ ವರ್ಕರ್ಸ್ ಎಸ್ಪೆಷಲಿ, ಇವ್ರು ಎಂತ ಬಡತನದಿಂದ ಬಂದಿದ್ದಾರೆ ಅಂದ್ರೆ ಭಾರಿ ನೋವಾಗುತ್ತೆ. ಅವ್ರಿಗೆ 1 ತಿಂಗಳು ಸಂಬಳ ಬಂದಿಲ್ಲ ಅಂದ್ರೆ ಅವ್ರ ಮನೆಗಳಲ್ಲಿ ಊಟ ಇಲ್ಲ. ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಯಾರ್ದು? ಸರ್ಕಾರದ. ಇನ್ಸ್ಪೆಕ್ಟರ್ಸ್ ಇದಾರೆ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ, ಇನ್ಸ್ಪೆಕ್ಟರ್ಸ್ ಇಲ್ಲ ಕಾನೂನು ಅಡಿಯಲ್ಲಿ ಅವ್ರು ಇನ್ಸ್ಪೆಕ್ಷನ್ ಮಾಡ್ಬೇಕಾಯ್ತು, ಅವ್ರು ಯಾವ್ದೇ ಮಾಡಿಲ್ಲ. 10,000 ಕಾರ್ಮಿಕರು ಕೆಲಸ ಮಾಡಿರೋ ಒಂದು ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ ಅಲ್ಲಿ, ಅದು ಆಪಲ್, ಇಂತ ಒಂದು ಘಟನೆ ಆಯ್ತಂದ್ರೆ ನಿಮ್ ಗಮನಕ್ಕೆ ಇನ್ನೊಂದು ಪಾಯಿಂಟ್ ನಾನು ಆಡ್ತೀನಿ. ಆಪಲ್ ಹಸ್ ಆರ್ಡರ್ ಇನ್ ಎನ್ಕ್ವೈರಿ. ಆಪಲ್ ಬಂದು, ಯಾಕೆಂದ್ರೆ ಅವ್ರು ಇವಾಗ ನೋಡಿ ನಮ್ಮ ಹೆಸರು ಹೋಗ್ತಾ ಇದೆ, ನಮ್ಮ ಕಾಂಟ್ರಾಕ್ಟ್ ಅಂದ್ರೆ ವಿಸ್ಟ್ರಾಮ್ ಈ ಕಾಂಟ್ರಾಕ್ಟರ್ ಇದಾರಲ್ಲ, ಅವರು ನಮ್ಮ ಗೈಡ್ ಲೈನ್ಸ್ ಪ್ರಕಾರ ಕೆಲಸ ಮಾಡಿದಾರ ಇಲ್ವ ಅಂತ ಅವ್ರು ತನಿಖೆ ಮಾಡ್ತಾ ಇದ್ದಾರೆ. ಅವ್ರು ಎಲ್ಲೂ ಕೇಳಿಲ್ಲ, ಎಲ್ಲೂ ಕಂಪ್ಲೇಂಟ್ ಬಂದಿಲ್ಲ ಅಂತ. ಒಂದು ಪ್ರೈವೇಟ್ ಕಂಪನಿ ಹಂಗ್ ಮಾತಾಡ್ತಾರೆ, ಆದ್ರೆ ನಮ್ಮ ಸರ್ಕಾರ ಹಿಂಗ್ ಮಾತಾಡ್ತಾ ಇರೋದು ಭಾರಿ ಬೇಸರದ ಸಂಗತಿ. ನಾನು ಹೇಳೋದು, ಸರ್ಕಾರ ಮನಸ್ಸಲ್ಲಿ ಇಟ್ಕೊಂಡು 1 ನಿಮಿಷ, ಈ ವಿಚಾರ ತುಂಬಾನೇ ಇದು ಕಾರ್ಮಿಕರು ತುಂಬಾ ಸಮಸ್ಯೆದಲ್ಲಿದ್ದಾರೆ. ಸರ್ವೈವಲ್ ಇಶ್ಯೂ ಆಗ್ಬಿಟ್ಟಿದೆ ಮೋಸ್ಟ್ ವರ್ಕರ್ಸ್ಗೆ. ಸರ್ಕಾರ ಬಂದು ಪ್ರತಿ ಒಂದು ಕಾರ್ಖಾನೆಯಲ್ಲಿ ಎಲ್ಲಾ ಕಾನೂನು ಜಾರಿ ಆಗ್ತಿದೆಯಲ್ವಂತ ಒಂದು ತುಂಬಾನೇ ತೀವ್ರವಾದ ಒಂದು ಮಾತನಾಡ್ತೀನಿ ನಿಮ್ ಜೊತೆಗೆ, ಪ್ರಕಾಶ್ ಸರ್ ನಿಮ್ ಜೊತೆಗೂ ಮಾತನಾಡ್ತೀನಿ. ಬಟ್ JR ಬಂಗೇರ್ ಅವರೇ, ನೀವೇ ಹೇಳದಾಗೆ ಸನ್ನಿವೇಶ ಬಹಳ ಬಿಗಡಾಯಿಸ್ತಾ ಇದೆ. ಆರ್ಥಿಕವಾಗಿ ಬಹಳಷ್ಟು ಕಂಪನಿಗಳು, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳು ಎಲ್ಲ ಸಮಸ್ಯೆಯಲ್ಲಿರುವಂತ ಸಂದರ್ಭ. ಇದು ಹಿಂಗೆ ಮುಂದುವರೆದ್ರೆ ಈ ತರನಂತ ಕೃತ್ಯಗಳು ಬಹಳ ಆಗ್ಬೋದು ಅಂತ ಚಾನ್ಸಸ್ ಇದೆ. ಅದಕ್ಕೊಂದು ಹಿಂಟ್ ನೀವೇ ಕೊಟ್ರಿ. ಬಟ್ ಈ ಸಮಸ್ಯೆ ಬಗೆಹರಿಸಬೇಕಾದವ್ರು ಯಾರು? ಸರ್ಕಾರ ಮಧ್ಯಸ್ಥಿಕೆ ವಹಿಸೋಕೆ ಹೆಂಗ್ ಅವಕಾಶ ಇದೆ? ಆ ತರದ್ ಆಗ್ತಾ ಇದೆಯಾ ಹಾಗಾದ್ರೆ ಬಂಗೇರ್ ಅವರೇ? ಅಲ್ಲ, ಇವಾಗ ಏನ್ ಗೊತ್ತಾ, ಇದು ನಾವು ಹೇಳ್ದಂಗೆ ಈಗ ಸಮಸ್ಯೆ ಕೈಗಾರಿಕಾ ಉದ್ಯಮಿಗಳಿಗೂ ಇದೆ, ಆಮೇಲೆ ಕೈಗಾರಿಕೆ ಕೆಲಸ ಮಾಡುವ ನೌಕರರಿಗೂ ಇದೆ. ಆದ್ರೆ ಇನ್ನೊಂದು ಏನಂತ ಹೇಳಿದ್ರೆ, ಅವ್ರು ಏನು ಹೇಳಿದ್ರು, ಅದು ಅರ್ಧ ಗಂಟೆ ಇದು ತಿಂಡಿಗೆ, ಅರ್ಧ ಗಂಟೆ ಊಟಕ್ಕೆ, 10 ನಿಮಿಷ ಟೀಗೆ ಅಂತೇಳಿ. ಸರಿ, ಏನಂತ ಹೇಳಿದ್ರೆ ಈ ಕಂಪನಿಗಳು ಯಾವ್ದು ನಿಮ್ಮ ತೈವಾನ್ ಇರ್ಲಿ, ಕೊರಿಯಾ ಕಂಪನಿಗಳಿರ್ಲಿ, ಆ ಕಂಪನಿಗಳು ಬಹಳ ಡಿಸಿಪ್ಲೈನ್ಡ್ ಪ್ರೊಡಕ್ಟಿವಿಟಿ ಬೇಸ್ಡ್ ಕಂಪನಿಗಳಿರ್ತವೆ. ನಾನು ಹೋಗಿದ್ದೇನೆ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಈ ನಮ್ಮಲ್ಲಿ ಕೆಲಸ ಮಾಡೋರಿಗೆ ಕೆಲವರಿಗೆ ಮೈಂಡ್ ಸೆಟ್ ಏನಾಗಿದೆ ಅಂತ ಹೇಳಿದ್ರೆ, 10 ನಿಮಿಷ ಅಲ್ವಾ ಮತ್ತೆ ಹೋಗ್ಬೋದು ಅಂತ ಹೇಳಿ. ಆ ರೀತಿ ಬರಬಾರ್ದು. ಕೆಲಸ ಮಾಡೋರು 4:15 ಅಲ್ಲಿ ಇರ್ಬೇಕು, 8:00 ಅಲ್ಲಿ ಇರ್ಬೇಕು. ಇದು ನಮ್ಮಲ್ಲಿ ಇದೆ. ಕಾರ್ಡ್ ಕೊಟ್ಟಿದ್ದೇವೆ, ಅಲ್ಲಿ 8:30 ಬರ್ಲಿಲ್ಲ, ಬರೀತಾರೆ 5 ನಿಮಿಷ ಕಡಿಮೆ ಆಗಿದೆ. 5 ನಿಮಿಷ ಕಡಿಮೆ ಆದ ಓಟಿ ಮಾಡುವಾಗ 5 ನಿಮಿಷವನ್ನ ಕಳೀತೇವೆ ನಾವು. 10 ನಿಮಿಷ 5-10 ನಿಮಿಷಕ್ಕೆಲ್ಲ ಮಾತಾಡಲ್ಲ ನಾವು. ಅರ್ಧ ಗಂಟೆ ಲೇಟ್ ಆಗಿ ಬಂದ್ರೆ ಅರ್ಧ ಗಂಟೆಯನ್ನು ತೆಗಿತೇವೆ. ಅದು ನಾವು ಮಾಡ್ತಾನೆ ಇರ್ತೇವೆ. ನಾವು ಚರ್ಚೆಯಲ್ಲಿ ಮಾತ್ರ ಹೇಳಿದ್ದೇವೆ ಅವ್ರಿಗೆ, ಏನಂತೇಳಿ, ನೀವು ಬರುವಾಗ ಲೇಟ್ ಆದ್ರೆ 5 ನಿಮಿಷಕ್ಕೆ ಓಕೆ, ಗ್ರೇಸ್ ಪೀರಿಯಡ್, ಗ್ರೇಸ್ ಟೈಮ್. ಬಟ್ ನೀವು ಅರ್ಧ ಗಂಟೆ ಲೇಟ್ ಆಗಿ ಬಂದ್ರೆ ಏನಾದ್ರೆ ಎಕ್ಸ್ಪ್ಲನೇಷನ್ ಕೊಡಿ. ನಿಮ್ಮ ಅರ್ಧ ಗಂಟೆ ನಿಮ್ಮ ಓಟಿ ಮಾಡಿದ್ರೆ ಆ ಓಟಿನಲ್ಲಿ ಕಳೀತೇವೆ. ನಿಮ್ಮ ಓಟಿ ಎಕ್ಸ್ಟ್ರಾ, ನಮಗೆ ನಾವು ಎಷ್ಟು ಓಟಿ ಮಾಡಿದ್ರೆ ಅಷ್ಟು ಓಟಿನಲ್ಲಿ ಕಳೀತೇವೆ ಅಷ್ಟೇ. ನಾವೇನು ಅವ್ರನ್ನ ಸಂಬಳ ಕಟ್ ಮಾಡಲ್ಲ. ಆದ್ರೆ ಒಂದ್ ಏನಂತ ಹೇಳಿದ್ರೆ, ಹೊಸ ಕಂಪನಿ ವಿಸ್ಟಾನ್ ಇಸ್ ವೆರಿ ನ್ಯೂ ಕಂಪನಿ. ಇವರು ನಮ್ಮ ಆಪಲ್ ಅವರ ಒಂದು ಟೋಲ್ ಮ್ಯಾನುಫ್ಯಾಕ್ಚರರ್. ಈ ಟೋಲ್ ಮ್ಯಾನುಫ್ಯಾಕ್ಚರ್ ಏನಾಗಿದೆ ಅಂದ್ರೆ, ಆಪಲ್ ಇಸ್ ಎ ವೆರಿ ಎಥಿಕಲ್ ಪ್ರಾಕ್ಟೀಸ್ ಬೇಸ್ ಕಂಪನಿ. ಅವ್ರು ಏನಾದ್ರೆ, ನಾವು ಈಗ ಕೆಲವು ಕಂಪನಿಗಳಿಗೆ ಸಪ್ಲೈ ಮಾಡ್ತೇವೆ, ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ. ಅವ್ರು ಏನ್ ಮಾಡ್ತಾರೆ, ನಿಮ್ಮಲ್ಲಿ EVS ಇದೆಯಾ, PF ಇದೆಯಾ, ಎಷ್ಟು ಗಂಟೆ ಕೆಲಸ ಮಾಡ್ತಿದ್ದೀರಾ, ಆಮೇಲೆ ಅವ್ರಿಗೆ ಏನೇನು ವ್ಯವಸ್ಥೆಗಳನ್ನ ಕೊಟ್ಟಿದ್ದೀರಾ ಅಂತ ಹೇಳಿ ನಮ್ಮ ಹತ್ರ ಒಂದು ಡಿಕ್ಲರೇಷನ್ ತಗೊಳ್ತಾರೆ. ನಾವ್ ಏನಾದ್ರಲ್ಲಿ ಅಲ್ಲಿ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಗುತ್ತೆ ಅಷ್ಟೇ. ಈಗ ಆಪಲ್ ಅವರು ಏನಾಗಿದೆ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇದು ಏನಾಗಿದೆ ಅಂತ ಹೇಳಿದ್ರೆ, ಲೋಕಲ್ ಕಾಂಟ್ರಾಕ್ಟರ್, ಲೇಬರ್ ಕಾಂಟ್ರಾಕ್ಟ್ ಯಾರೇ ಇರ್ಲಿ, ಅವರು ತಿಳ್ಕೊಳ್ಬೇಕಾಗಿದೆ. ಇದು ಈ ಒಂದು ಕಲ್ಚರ್ ಡೆವಲಪ್ ಆಗುತ್ತೆ ನಮ್ಮಲ್ಲಿ. ಡೆವಲಪ್ ಆಗ್ಬೇಕು, ಮುಂದಕ್ಕೆ ಬೆಳವಣಿಗೆ ಆಗ್ಬೇಕು. ಇದು ಬೆಳವಣಿಗೆ ಆಗ್ಲಿಲ್ಲ, ನಮ್ಮಲ್ಲಿ ಡೆವಲಪ್ ಆಗ್ಲಿಲ್ಲ ಅಂತ ಹೇಳಿದ್ರೆ, ನಮ್ಮಲ್ಲಿ ಯಾರೇ ಇರ್ಲಿ, ನಾವು ಯಾರೋ ಒಬ್ರು ಇನ್ಫ್ಲೂಯೆನ್ಸ್ ಇಂದ ಲೇಬರ್ ಕಾಂಟ್ರಾಕ್ಟ್ ತಗೊಂಡು ಆ ಲೇಬರ್ ಒಂದು 10 ಜನ ಯಾರಪ್ಪ
ಕೆಲಸ ಇಲ್ವಾ ನಿಂಗೆ ಬಾಪ ಅಂತ ಕಳ್ಕೊಂಡು ಹೋಗ್ಬಾರ್ದು. ಅವರಿಗೆ ಸರಿಯಾದ ಬೇಸಿಕ್ ತರಬೇತಿ ಇದೆಲ್ಲ, ಆ ಕಲ್ಚರ್ ಅನ್ನ ಅವ್ರಿಗೆ ಅಳವಡಿಸಬೇಕಾಗುತ್ತೆ. ಇದು ನಾನು ಯಾಕೆ ಹೇಳಿದೆ, ನಾನು ಒಂದು ಹೇಳ್ತೇನೆ ನಿಮ್ಗೆ, ಒಂದು ಮಾತು ಹೇಳ್ತೇನೆ. ನಾನು ಜಪಾನ್ ಹೋಗಿದ್ದಾಗ ಒಂದ್ ತಿಂಗಳು ಅಲ್ಲಿದ್ದೆ. ಅಲ್ಲಿ ಏನಂತ ಹೇಳಿದ್ರೆ ಬೇಸಿಕಲಿ ದ ಟ್ರೈನಿಂಗ್ ಈಸ್ ಇಂಪಾರ್ಟೆಂಟ್ ಫಾರ್ ಎವ್ರಿಬಡಿ, ಫ್ರಮ್ ಸೆಕ್ಯೂರಿಟಿ ಸ್ಟಾಫ್, ಪ್ರೊಡಕ್ಷನ್ ಇಲ್ಲಿರೋರು, ಸೂಪರ್ವೈಸರ್ ಸ್ಟಾಫ್, ಮ್ಯಾನೇಜರ್ ಸ್ಟಾಫ್, ಎವ್ರಿಬಡಿ ಇಸ್ ಟ್ರೈನ್ಡ್. ಇದು ಏನಂತ ಹೇಳಿದ್ರೆ ನಮ್ಮಲ್ಲಿ ಈ ಒಂದು ಮಾನಸಿಕತೆಯನ್ನು ಬೆಳೆಸಬೇಕಾಗತ್ತೆ. ಇದು ನಮ್ಮ ಇಲ್ಲಿ ಏನಾಗಿದೆ ಅಂತ ನಾವು ಹೇಳಲಿಕ್ಕೆ ಆಗುದಿಲ್ಲ. 8,000 ಕೊಟ್ಟಿದ್ದಾರೆ, ಒಳ್ಳೆ ರೀತಿಯಲ್ಲಿ ಒಂದು ಪ್ರೊಫೆಷನಲಿಸಂ ಬರ್ಬೇಕು, ಅಂತದೊಂದು ಟ್ರೈನಿಂಗ್ ಆಗ್ಲೇಬೇಕು ಅಂತ ಮಾತನಾಡ್ತೀನಿ. ಮಂಗ್ಯರ್ ಅವರೇ ನಿಮ್ ಜೊತೆಗೆ. ಪ್ರಕಾಶ್ ಅವರೇ, ಇಲ್ಲಿ ಈ ಟೈಮ್ ನಲ್ಲಿ ಬಹಳ ಸಮಸ್ಯೆಗಳು ಇನ್ನು ಆಗ್ತಾ ಇದೆ. ಇನ್ಫ್ಯಾಕ್ಟ್ ನಾನು ಅವ್ರ ಪರವಾಗಿ ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ. ಈ ಅರ್ಧ ಸಂಬಳ ಕೊಡ್ತೀಯಾರೆ ಎಷ್ಟೋ ಕಂಪನಿಗಳಲ್ಲಿ, ಇನ್ ಕೆಲವು ಕಂಪನಿಗಳಲ್ಲಿ 10% 20% ಅಂತ ಕಟ್ ಮಾಡ್ಕೊಂಡು ಕೊಡ್ತಾ ಇದ್ದಾರೆ. ಸೊ ಈ ತರದ ಸಮಸ್ಯೆ ಬಹಳ ಇದ್ದು ಅವರು ಕೂಡ ಕಂಪನಿಲಿ ಹೋಗಿ ಕೇಳಿರ್ತಾರೆ, ಯಾಕೆ ಸರ್ ನಮ್ಗೆ ಕಟ್ ಮಾಡ್ಕೊಳ್ತಾ ಇದ್ದೀರಾ ಸ್ಯಾಲ್ರಿನ, ನಾವು ದುಡಿಯೋದು 8 ಗಂಟೆ 9 ಗಂಟೆ ದುಡಿತಾ ಇದೀವಿ, ಸಂಬಳದಲ್ಲಿ ಯಾಕೆ ನಮ್ಮನ್ನು ಕಟ್ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂತ ಅವ್ರು ಕೇಳ್ಕೊಳ್ತಾ ಇರ್ತಾರೆ. ಅದಕ್ಕೆ ಪರಿಹಾರ ಸಿಕ್ಕಿರೋಲ್ಲ. ಅಂತವ್ರು ಏನ್ ಮಾಡ್ಬೇಕು, ಅವರಿಗೆ ಇರುವಂತ ಆಯ್ಕೆಗಳು ಏನು ಸರ್? ಇಲ್ಲಿ ನಾನು ಒಂದ್ ಅಂಶ ಗಮನಿಸಬೇಕಾದ್ರೆ ಏನಂತಂದ್ರೆ, ಬಂಗೇರ್ ಅವ್ರು ಹೇಳಿದ್ದು ಒಂದ್ ಅಂಶ ನಾನು ಒಪ್ಕೊಳ್ತೀನಿ. ಏನಂದ್ರೆ ಡಿಸಿಪ್ಲಿನ್ ಇದೆ ಈ ವಿದೇಶಿ ಜಪಾನೀಸು ಅಥವಾ ತೈವಾನ್ ಕಂಪನಿಗಳಲ್ಲಿ ಉತ್ಪಾದನೆಗೆ ತುಂಬಾ ಡಿಸಿಪ್ಲಿನ್ ಗಮನ ಕೊಡ್ತಾರೆ ಅವರು ಅನ್ನುವಂಥದ್ದು ನಿಜ. ಡಿಸಿಪ್ಲಿನ್ ಉತ್ಪಾದನೆ ಕೊಡ್ಲಿ, ಅದೇ ರೀತಿಯಲ್ಲಿ ಕಾರ್ಮಿಕ ಕಾಯ್ದೆಗಳನ್ನ ಜಾರಿ ಮಾಡೋ ವಿಚಾರದಲ್ಲೂ ಡಿಸಿಪ್ಲಿನ್ ಅವ್ರಿಗಿರ್ಬೇಕು. ಉತ್ಪಾದನೆಗೆ ಮಾತ್ರ ಡಿಸಿಪ್ಲಿನ್ ಇಟ್ಕೊಂಡು ಎಕ್ಸ್ಪ್ಲೈಟ್ ಮಾಡುವಂತದ್ದು, ಮತ್ತೆ ಬೇರೆ ಯಾವ ಕಾಯ್ದೆಗಳನ್ನ ಜಾರಿ ಮಾಡಲ್ಲ ಅನ್ನೋಂತ ಇಂಡಿಸಿಪ್ಲಿನ್ ಇದ್ರೆ ಆ ಇಂಡಿಸಿಪ್ಲಿನ್ ಮೇಲೆ ಆಕ್ಷನ್ ತಗೊಳ್ಳುವಂತ ತಾಕತ್ತು ಸರ್ಕಾರಗಳಿಗಿರ್ಬೇಕು. ಒಂದು ಕಾರ್ಮಿಕ ಇಲಾಖೆಗಳ ಸಮಸ್ಯೆ ಏನಾಗಿದೆ ಇವತ್ತು, ದೊಡ್ಡ ವಿದೇಶಿ ಕಂಪನಿಗಳು, ಬಹುರಾಷ್ಟ್ರೀಯ ದೊಡ್ಡ ಖಾಸಗಿ ಕಂಪನಿಗಳ ವಿರುದ್ಧ ಉಸಿರೆತ್ತೋದಕ್ಕೆ ಕಾರ್ಮಿಕ ಇಲಾಖೆಗಳನ್ನ ಬಿಡೋದಿಲ್ಲ ಸರ್ಕಾರಗಳು. ಈ ಪರಿಸ್ಥಿತಿ ಇದೆ. ನಾನು ಹೇಳದ್ನಲ್ಲ, ಈಗ ಓವರ್ ಟೈಮ್ ಪ್ರಶ್ನೆ 12 ಗಂಟೆ ಅಕ್ರಮವಾಗಿ ದುಡಿಸ್ತಾ ಇದ್ದಾರೆ. ಯಾರು ಚೆಕ್ ಮಾಡಬೇಕು? ಕಾರ್ಮಿಕ ಇಲಾಖೆ ಹೋಗ್ಬೇಕು, ಫ್ಯಾಕ್ಟರೀಸ್ ಇನ್ಸ್ಪೆಕ್ಟರ್ ಹೋಗ್ಬೇಕು. ಅವ್ನು ಕೇಳಲ್ಲ, ಅವ್ನು ಹೋದ್ರೆ ಅವ್ನ ಸದೆ ಬಡಿತಾರೆ, ಹೋಗ್ಬಾರ್ದು ಅಂತ ಹೇಳ್ತಾರೆ, ಅವನಿಗೆ ಧಮಕಿ ಹೊಡಿತಾರೆ. ಈ ಪರಿಸ್ಥಿತಿ ಇದೆ. ಇಂಥ ಸಂದರ್ಭಗಳ ಒಳಗಡೆಯಲ್ಲಿ ಕಾರ್ಮಿಕರಿಗೆ ನೋಡಿ ಉಸ್ಟಾನಲ್ಲೇನೆ ಅವ್ರಿಗೆ ESI ಕೊಡ್ತಿದಾರ, PF ಕೊಡ್ತಿದಾರ, ಏನ್ ಸವಲತ್ತು ಕೊಡ್ತಿದಾರೆ ಅನ್ನೋದು ಯಾವ ಕಾರ್ಮಿಕರಿಗೂ ಬಹುತೇಕ ಗೊತ್ತಿಲ್ಲ. ಯಾಕೆಂತಂದ್ರೆ ಸ್ಯಾಲರಿ ಸ್ಲಿಪ್ಗಳೇ ಕೊಡಲ್ಲ ಅಲ್ಲಿ. ಆ ಪರಿಸ್ಥಿತಿ ಇರೋದು. ಸ್ಯಾಲರಿ ಸ್ಲಿಪ್ ಯಾವ್ಯಾವ ಕಾಂಪೋನೆಂಟ್ ಇದೆ ಗೊತ್ತಿಲ್ಲ ಅವ್ರಿಗೆ, ಯಾವ್ದಕ್ ಕಟ್ ಮಾಡ್ತಿದಾರೆ ಗೊತ್ತಿಲ್ಲ. ಇಷ್ಟು ಮೋಸ್ಟ್ ಅನ್ಕಾನ್ಸ್ಟಿಟ್ಯೂಷನಲ್ ಆಗಿ ಅದು ವರ್ಕ್ ಮಾಡ್ತಾ ಇದ್ದಾರೆ. ಯಾರ ಜವಾಬ್ದಾರಿ ಅದು? ನಾನು ಅದಕ್ಕೆ ಕೇಳಿದ್ದು ಸರ್, ನನ್ಗೆ ಇದಕ್ಕೊಂದು ಉತ್ತರ ಕೊಟ್ಬಿಡಿ. ಅಂದ್ರೆ ಈ ತರಹದ ಸಮಸ್ಯೆನ ಅನುಭವಿಸ್ತಾ ಇರುವಂತ ಎಂಪ್ಲಾಯೀಸ್ಗಳು ಏನು ಅವ್ರ ಮುಂದೆ ಇರುವಂತ ಆಯ್ಕೆ, ಎಲ್ಲಿ ಕಂಪ್ಲೇಂಟ್ ಮಾಡೋದಕ್ಕೆ ಅವ್ರಿಗೆ ಅವಕಾಶಗಳಿದೆ, ಹೇಗೆ? ಖಂಡಿತ ಈಗ ಕಾರ್ಮಿಕ ಇಲಾಖೆನೇ ಅವ್ರಿಗಿರುವಂತ ದಾರಿ. ಕಾರ್ಮಿಕ ಇಲಾಖೆಗೆ ಅವರು ಕಂಪ್ಲೇಂಟ್ಸ್ ಕೊಡಬೇಕು. ಮತ್ತು ಕಾರ್ಮಿಕ ಇಲಾಖೆ ಏನು ಮಾಡ್ಲಿಲ್ಲ ಅಂತಂದ್ರೆ ಕಾರ್ಮಿಕ ನ್ಯಾಯಾಲಯಗಳಿಗೆ, ಕೋರ್ಟ್ಗಳಿಗೆ ಹೋಗೋಕೆ ಅವಕಾಶ ಇರ್ತದೆ. ಹೋಗ್ಬೋದು, ಅದು ಬೇರೆ ಪ್ರಶ್ನೆ. ಅದು ಮಾಡ್ಬೇಕಾಗುತ್ತೆ. ಅದ್ರ ಪ್ರಶ್ನೆ ಏನಿದೆ, ಈಗ ಅವ್ರು ಟ್ರೈನಿಂಗ್ ಪ್ರಶ್ನೆ ಹೇಳೋದಲ್ಲ. ಟ್ರೈನಿಂಗ್ ಪ್ರಶ್ನೆಯನ್ನ ಕಾರ್ಮಿಕರಿಗೆ ಕೊಡೋದಕ್ಕೆ ಅಲ್ಲಿ ಏನ್ ವ್ಯವಸ್ಥೆ ಇದೆ, ಏನು ಇಲ್ಲ. ಮೋಸ್ಟ್ ಕ್ರೂಯಲ್ ಮ್ಯಾನರ್ ಅಲ್ಲಿ ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡಬೇಕು ಅಂತ ದುಡಿಸ್ಕೊಂಡು ನಾನು ಹೇಳದ್ನಲ್ಲ, ಕಾಂಟ್ರಾಕ್ಟ್ ಸಿಸ್ಟಮ್ ಅಳವಡಿಸಕ್ಕೆ ಸಾಧ್ಯನೇ ಇಲ್ಲ. ಕಾಂಟ್ರಾಕ್ಟ್ ಅಲ್ಲಿ ಇಟ್ಕೊಂಡಿದ್ದಾರೆ. ಟ್ರೈನಿಂಗ್ ಯಾಕೆ ಕೊಡ್ತಾರೆ ಅವರು? ಟ್ರೈನಿಂಗ್ ಕೊಡಲ್ಲ. ಪ್ರಕಾಶ್ ಅವರೇ, ಈಗ ಫಾರ್ ಎಕ್ಸಾಂಪಲ್ ನನಗೆ ನನ್ನ ಸಂಬಳ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂತ ಕಂಪ್ಲೇಂಟ್ ಇದ್ರೆ ನಾನು ಕಾರ್ಮಿಕ ಇಲಾಖೆ ಎಲ್ಲಿದೆ ಅಂತೇಳಿ ಬಿಲ್ಡಿಂಗ್ ಹುಡ್ಕೊಂಡು ಹೋಗಿ ಅಲ್ಲೋಗಿ ಅರ್ಜಿ ಬರೆಯೋದಕ್ಕಂತೂ ಆಗಲ್ಲ. ನೇರವಾಗಿ ನಾನು ಅದಕ್ಕೆ ಸಂಬಂಧಪಟ್ಟಂತ ಇನ್ಸ್ಪೆಕ್ಟರ್ ಅಥವಾ ಕಮಿಷನರ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ, ಅವ್ರಿಗೆ ಕಂಪ್ಲೇಂಟ್ ಅನ್ನ ನಾನು ಕೊಡೋದು ಹೇಗೆ, ದೂರುದಾರರ ಮಾಹಿತಿನೂ ಕೂಡ ಗೊತ್ತಾಗಬಾರ್ದು ಅನ್ನುವಂತ ಸನ್ನಿವೇಶ ಇರುತ್ತೆ ಕೆಲವೊಂದು ಸಂದರ್ಭದಲ್ಲಿ. ಹಾಗೆ ಪ್ರತಿ ಕಾರ್ಖಾನೆಯ ಆವರಣದ ಒಳಗಡೆಯಲ್ಲಿ ಇಂಥ ಎಲ್ಲಾ ಸಂದರ್ಭಗಳಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತೇಳಿ ನೋಟಿಸ್ ಬೋರ್ಡ್ಗಳನ್ನ ಹಾಕ್ಬೇಕು ಅಂತೇಳಿ ನಿಯಮ ಇದೆ. ಫ್ಯಾಕ್ಟರೀಸ್ ಇನ್ಸ್ಪೆಕ್ಟರ್ ನ ನಂಬರು, ಕಾರ್ಮಿಕ ಬೇರೆ ಬೇರೆ ಇಲಾಖೆಗಳ ನಂಬರ್ಗಳನ್ನ ಅಲ್ಲಿ ಪ್ರದರ್ಶನ ಮಾಡಬೇಕು. ಮತ್ತು ಅವರು ನಿಯಮಿತವಾಗಿ ಅಲ್ಲಿ ಭೇಟಿ ಕೊಡಬೇಕು. ಭೇಟಿ ಕೊಟ್ಟು ಚೆಕ್ ಮಾಡಬೇಕು, ಕರೆಕ್ಟ್ 8 ಗಂಟೆ ಕೆಲಸ ಮಾಡಿಸ್ತಿದಾರ, ಅದಕ್ಕೆ ಮೀರಿ ಅಕ್ರಮವಾಗಿ ಕೆಲಸ ಮಾಡ್ತಿದಾರ, ಕಾಂಟ್ರಾಕ್ಟ್ ಕಾರ್ಮಿಕರು ಹೆಚ್ಚುವರಿಯಾಗಿ ದುಡಿಸ್ಕೊಳ್ತಾ ಇದಾರ, ಅವ್ರ ವೇತನ ಕೊಡ್ತಿದಾರ, ಈ ತರ ಇತ್ಯಾದಿ ಎಲ್ಲ ಕ್ಯಾಂಟೀನ್ ಸೌಲಭ್ಯ ಚೆನ್ನಾಗಿದೆ. ಈ ತರ ಎಲ್ಲಾ ಪ್ರಶ್ನೆಗಳ ಬಗ್ಗೆ ಅಲ್ಲಿ ನಿಯಮಿತವಾಗಿ ಅವ್ರು ಭೇಟಿ ಕೊಡಬೇಕು ಅಂತ ಹೇಳಿ ಅದು ನೋಟಿಸ್ ಬೋರ್ಡ್ ಇಡಬೇಕು ಅಂತ ಕಾನೂನಲ್ಲಿ ಇದೆ. ಆ ನೋಟಿಸ್ ಬೋರ್ಡ್ ಅನ್ನು ನೋಡೋ ರೀತಿಯಲ್ಲಿ ಎಲ್ಲೂ ಇಟ್ಟಿರೋದಿಲ್ಲ. ಅವೆಲ್ಲ ಬೇರೆ ಕಡೆ ಇಟ್ಕೊಂತಾರೆ. ಕಾರ್ಮಿಕನ ಕಡೆ ಮುಖ ಹಾಕಕ್ಕೂ ಬಿಡ್ತಿರೋದಿಲ್ಲ. ಆ ರೀತಿ ಪರಿಸ್ಥಿತಿ ಇರ್ತವೆ ಈ ತರ ದೊಡ್ಡ ಕಂಪನಿಗಳಲ್ಲಿ. ಇದು ದೊಡ್ಡ ಸಮಸ್ಯೆ. ಬೈದಲ್ಲಿ ದುಡಿಸ್ತಾ ಇರ್ತಾರೆ. ಈಗಾಗಲೇ ಕ್ಲಿಫ್ಟನ್ ಅವ್ರು ಹೇಳಿದ ರೀತಿಯಲ್ಲಿ ಅವ್ರ ಪ್ರಾಬ್ಲಮ್ ಏನಿರ್ತದೆ,
ಬದುಕಿದ್ರೆ ಸಾಕು ಅನ್ನೋ ರೀತಿಯಲ್ಲಿ ಎಷ್ಟೋ ಸಂಬಳ ಸಿಕ್ಕುತ್ತಲ್ಲ ಅಂತೇಳಿ ಅದಕ್ಕಾಗಿ ನಂಬಿ ಬರುವಂತ ಪರಿಸ್ಥಿತಿ ಇರ್ತದೆ. ಅವರ ಅತಂತ್ರ ಪರಿಸ್ಥಿತಿಯನ್ನ, ಭಯದ ಪರಿಸ್ಥಿತಿಯನ್ನ, ಬದುಕೇನೋ ಅನ್ನುವಂತ ಇದರ ಸನ್ನಿವೇಶವನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಆದ್ರಿಂದ ಎಷ್ಟೋ ಜನಕ್ಕೆ ಅದನ್ನೆಲ್ಲ ಮಾಡಕ್ ಧೈರ್ಯ. ಮಾತನಾಡ್ತೀನಿ ಪ್ರಕಾಶ್ ಅವರೇ. ಕ್ಲಿಫ್ಟನ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಬಹುಶಃ ಅವರ ಸಂಪರ್ಕ ಕಡಿತ ಆಗಿದೆ. ಪ್ರಕಾಶ್ ಅವರೇ, ಕೊನೆಯದಾಗಿ ಈಗ ವಿಸ್ಟ್ರಾನ್ ಕಂಪನಿಗೆ ಸಂಬಂಧಪಟ್ಟ ಹಾಗಿನ ಈ ಕಾರ್ಮಿಕರನ್ನೆಲ್ಲ ಸುಮಾರು 150 ಮಂದಿನ ಅರೆಸ್ಟ್ ಮಾಡಿದಾರಲ್ಲ, ಒಟ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಹೇಗೆ ನಡೆದುಕೊಳ್ಬೇಕು ಅಂತ ನೀವು ಒತ್ತಾಯಿಸ್ತೀರಾ? ಚಿಕ್ಕದಾಗಿ ಹೇಳ್ಬಿಡಿ ಸರ್. ಒಂದು, ಆ ಘಟನೆ ಕಾರಣ ಯಾಕಾಗಿದೆ ಅಂತೇಳಿ ಮಾನವೀಯ ದೃಷ್ಟಿಯಿಂದ ಪರಿಗಣಿಸಬೇಕು. ಕೇವಲ ತಾಂತ್ರಿಕವಾಗಿ ಟೆಕ್ನಿಕಲ್ ಆಗಷ್ಟೇ ನೋಡಬಾರ್ದು. ಅದನ್ನ ಉದ್ದೇಶಪೂರ್ವಕವಾಗಿ ಯಾರಾದ್ರೂ ಬೇಕು ಅಂತ ಹೇಳಿ ತಪ್ಪು ಮಾಡಿದ್ರೆ, ನಷ್ಟ ಮಾಡಬೇಕು ಅಂತ ಉದ್ದೇಶ ಮಾಡ್ತೇವೆ. ಮತ್ತು ಅವರು ಕಾರ್ಮಿಕ ಕಾಯ್ದೆಗಳನ್ನ, ಕಾನೂನುಗಳನ್ನ ಏನೆಲ್ಲ ಉಲ್ಲಂಘನೆ ಮಾಡ್ತಿದ್ದಾರೆ, ಆ ಎಲ್ಲ ಉಲ್ಲಂಘನೆಗಳಿಗೂ ಕೂಡ ಕಾರ್ಖಾನೆಯನ್ನ, ಕಾಂಟ್ರಾಕ್ಟರ್ ಗಳನ್ನ ಮತ್ತು ಕಾರ್ಮಿಕ ಇಲಾಖೆಯನ್ನ ಜವಾಬ್ದಾರರನ್ನಾಗಿ ಮಾಡಬೇಕು. ಅವರನ್ನು ಕೂಡ ಶಿಕ್ಷಿತರನ್ನಾಗಿ ಮಾಡಬೇಕು. ಅದು ಕೇವಲ ಏಕಮುಖವಾಗಿ ಕಾರ್ಮಿಕರು ಇಲ್ಲಿ ಹಿಂಸಾಚಾರ ಮಾಡಿದ್ದಾರೆ ಅನ್ನೋ ಒಂದೇ ರೀತಿಯ ದೃಷ್ಟಿಕೋನದಲ್ಲಿ ಅದನ್ನು ನೋಡಬಾರದು. ಹೀಗಾಗಿ ಅದನ್ನು ಸಮತೋಲನವಾಗಿ ನೋಡಬೇಕು. JR ಬಂಗೇರ ಅವರೇ, ಈ ತರದ ಸಮಸ್ಯೆಗಳಾದಂತಹ ಸಂದರ್ಭದಲ್ಲಿ ಈಗ ಹಲವಾರು ಕಂಪನಿಗಳು ಬಹಳ ಚೆನ್ನಾಗಿ ತಮ್ಮ ನೌಕರರನ್ನ ನಡೆಸ್ಕೊಳ್ಳೋರು ಇರ್ತಾರೆ, ಈ ತರ ಸಮಸ್ಯೆಗಳಾಗುವಂತದ್ದು ಕೂಡ ಇರುತ್ತೆ. ಸೊ ಅಂತ ಕಂಪನಿಗಳಲ್ಲಿ ಏನ್ ವ್ಯವಸ್ಥೆ ಇದೆ? ಕಾರ್ಮಿಕರು ತಮಗೆ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಹೀಗೆ ಹಿಂಸಾತ್ಮಕವಾಗಿ ಗಲಾಟೆ ಮಾಡೋದಕ್ಕಿಂತ ಏನು ಮಾರ್ಗವನ್ನ ಅನುಸರಿಸಬೇಕು ಅಂತ ನೀವೊಂದು ಸಜೆಷನ್ ಕೊಡ್ತೀರಾ ಸರ್? ಸರ್, ಇವಾಗ ಏನಂತ ಹೇಳಿದ್ರೆ ಮಾಲ್ತೇಶ್ ಅವರೇ, ಹೇಳಿ ಸರ್. ಹಿಂಸೆಗೆ ಅವಕಾಶ ಇಲ್ಲ. ಕೈಗಾರಿಕೆ ವಸಾಹತನ ಅದನ್ನ ಯಾವುದೇ ಸಂದರ್ಭದಲ್ಲಿ ಡಿಸ್ಟ್ರಾಯ್ ಮಾಡುವಂತ ಅಧಿಕಾರ ಯಾರಿಗೂ ಇಲ್ಲ. ಹೌದು. ಕೈಗಾರಿಕೆ ಕೆಲಸ ಮಾಡೋರು ಇರ್ಲಿ ಅಥವಾ ಹೊರಗಿನವರು ಇರ್ಲಿ, ಯಾರೇ ಇರ್ಲಿ. ಆದ್ರೆ ಈ ಸಂದರ್ಭದಲ್ಲಿ ಈ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನಾವು ಒಳಗಿನ ವಿಚಾರಗಳನ್ನು ಕೂಲಂಕುಷವಾಗಿ ವಿಚಾರ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ. ಒಂದು, ಒಳಗೆ ಏನಾಗಿದೆ, ಅದಾದ್ಮೇಲೆ ಯಾರು ಕಾನೂನು ಉಲ್ಲಂಘಿಸಿದ್ರ, ಅವ್ರು ಕಾನೂನು ಉಲ್ಲಂಘಿಸಿದವ್ರು ಯಾರೇ ಇರ್ಲಿ, ಕೈಗಾರಿಕೆ ಕೆಲಸ ಮಾಡೋರು ಇರ್ಲಿ, ಕೈಗಾರಿಕಾ ಉದ್ಯಮಿಗಳು ಇರ್ಲಿ, ಅವ್ರ ಮೇಲೆ ಕಾನೂನು ತಗೊಳ್ಳಬೇಕು. ಯಾಕಂತ ಹೇಳಿದ್ರೆ ಅದು ಮುಂದಕ್ಕೆ ಒಂದು. ಎರಡನೇದು ಏನಂತ, ಇದನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಅಧಿಕಾರಿಗಳೇ ಇರ್ಲಿ ಅಥವಾ ಮಂತ್ರಿಗಳೇ ಇರ್ಲಿ, ಯಾರೇ ಇರ್ಲಿ, ಅವರು ಇದನ್ನ ವಿಚಾರಗಳನ್ನ ಪ್ರಸ್ತಾಪನೆಯನ್ನು ಮಾಡಿ ಅದನ್ನ ಖಂಡಿತವಾಗಿ ಕೂಲಂಕುಷವಾಗಿ ಪರಿಶೀಲಿಸಿ ಅದರ ಬಗ್ಗೆ ಒಂದು ವಿಚಾರವನ್ನ ಪ್ರಸ್ತಾಪನೆ ಮಾಡಿ ಅದರ ಬಗ್ಗೆ ಮುಂದೆ ಆಗದಂತೆ ಏನ್ ಮಾಡ್ಬೇಕು ಅನ್ನೋ ವಿಚಾರವನ್ನು ಅವ್ರು ಪ್ರಸ್ತಾಪ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇದು ಮಾಡಲಿಲ್ಲ. ನಾನು ಅದನ್ನೇ ಕೇಳಿದೆ, ಈಗ ನೌಕರರಿಗೆ ಸಮಸ್ಯೆ ಆದ್ರೆ ಅವ್ರು ಎಲ್ಲಿ ಕಂಪ್ಲೇಂಟ್ ನೌಕರಿಗೆ ಏನಂತ ಹೇಳಿದ್ರೆ, ಈಗ ಟೆಕ್ನಾಲಜಿ ಇಸ್ ಹ್ಯಾಂಡಿ. ಎಲ್ಲ ಯಂಗ್ಸ್ಟರ್ಸ್ ಇರ್ತಾರೆ, ಅವ್ರಿಗೆ IT ನಾಲೆಜ್ ಇರ್ತದೆ, ಇಂಟರ್ನೆಟ್ ನಾಲೆಜ್ ಇರ್ತದೆ, ಎಲ್ಲ ಇರ್ತದೆ, ವಾಟ್ಸ್ಆಪ್ ನಾಲೆಜ್ ಎಲ್ಲ ಇರ್ತದೆ. ಖಾಲಿ ಫೋನ್ ಇಟ್ಕೊಂಡು ತಿರುಗಿದ್ರೆ ಆಗಲ್ಲ. ಅದನ್ನೇ ಅಂತ ಹೇಳಿದ್ರೆ ಸಂಬಂಧಪಟ್ಟ ಅಧಿಕಾರಿ ಗಮನ ತರಬೇಕು, DC ಗಮನಕ್ಕೆ ಅಥವಾ ಅಲ್ಲಿ ಕಮಿಷನರ್ ಗಮನಕ್ಕೆ, ಮಂತ್ರಿಗಳ ಗಮನಕ್ಕೆ ತರಬೇಕು. ಅಥವಾ ಏನಿಲ್ಲ ಅಂತ ಹೇಳಿದ್ರೆ ಯಾವುದೇ ಒಂದು, ನಾನೊಂದು ಹಿಂದೆ ಸಂದರ್ಭದಲ್ಲಿ ಯಾರಿಗೆ ಹೇಳಿದೆ, ಸುಮ್ನೆ ಒಂದು ಫೋನ್ ಮಾಡಿ ಹೊಡೀರಿ, ಏನಾಗುತ್ತೆ ನೋಡೋಣ ಅಂತ ಹೇಳಿ ಫೋನ್ ಹೊಡೆದ್ರು. ಅವ್ರು ಫೋನ್ ಹೊಡೆದಾಗ ಮಿಸ್ ಕಾಲ್ ಇತ್ತು, ಅವ್ರು ಫೋನ್ ಮಾಡಿದ್ರು. ವಿಚಾರ ಹೇಳಿದಾಗ ಅವ್ರಿಗೆ ಈ ರೀತಿ ಆಯ್ತು, ಈ ರೀತಿ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ಆಕ್ಷನ್ ತಗೊಂಡಿದ್ದಾರೆ ಅವ್ರು. ಆಯ್ತಲ್ಲ, ನಾವು ಕೈ ಹಾಕ್ಲಿಕ್ಕೆ ಹೋಗುದಿಲ್ಲ. ಆದ್ರೆ ಏನಂತ ಹೇಳಿದ್ರೆ, ಯಂಗ್ಸ್ಟರ್ಸ್ ಹೇಳುದು ಅಂತ ಹೇಳಿದ್ರೆ, ಅವರಿಗೆ ಮುಂದಿನ ಭವಿಷ್ಯದ ಬಗ್ಗೆ ಕಾಳಜಿ ಇದ್ರೆ, ಅವ್ರ ಬಗ್ಗೆ ಕಾಳಜಿ ಇದ್ರೆ ಈ ವಿಚಾರದಲ್ಲಿ ಇಂತಹ ಕೆಲಸಕ್ಕೆ ಕೈ ಹಾಕ್ಬಾರ್ದು, ಹಿಂಸೆಗೆ ಕೈ ಹಾಕ್ಬಾರ್ದು. ಅಥವಾ ಯಾವುದೇ ಇರ್ಲಿ, ನಮ್ ಕೋಪ ಬರ್ತದೆ, ಕೋಪ ಅಂತ ಹೇಳಿದ್ರೆ ಎಲ್ಲ ಹೊಡೆದಾಗುದಲ್ಲ, ಅದು ಸರಿಯಾದ ವ್ಯವಸ್ಥೆ ಅಲ್ಲ. ಅದರಿಂದಾಗಿ ಈ ಒಂದು ಗಮನ DC ಗಮನಕ್ಕೆ ಬರ್ಬೋದು, ಅಲ್ಲಿ ಲೋಕಲ್ SP ಗಮನಕ್ಕೆ ಬರ್ಲಿ, ಅಥವಾ ನಮ್ಮ ಕಮಿಷನರ್ ಗಮನಕ್ಕೆ ಬರ್ಲಿ, ಲೇಬರ್ ಕಮಿಷನ್ ಗಮನಕ್ಕೆ ಬರ್ಲಿ, ಮಿನಿಸ್ಟರ್ ಗಮನಕ್ಕೆ ಬರ್ಲಿ. ಇದನ್ನ ಅವ್ರು ಹೇಳ್ಬೇಕಾದ್ರೆ ಬಾಯಿ ಬಿಟ್ಟು ಹೇಳ್ಬೇಕಾಗುತ್ತೆ. ಮೀಡಿಯಾದವ್ರಿಗೆ ಹೇಳ್ಬಿಟ್ರೆ, ಅಲ್ಲಿ ಲೋಕಲ್ ಯಾರು ಮೀಡಿಯಾದವ್ರು ಇರೋದಿಲ್ಲ, ಅವ್ರಿಗೆ ಹೇಳಿ ಈ ರೀತಿ ನಡೀತಿದೆ, ಇದ್ರ ಬಗ್ಗೆ ನೀವು ಸ್ವಲ್ಪ ಪರಿಶೀಲಿಸಿ ಅಂತ ಹೇಳಿದ್ರೆ ಮೀಡಿಯಾದವರು ಇನ್ವೆಸ್ಟಿಗೇಷನ್ ಜರ್ನಲಿಸಂ ಮಾಡಲ್ವಾ? ಮಾಡೋದಿಲ್ಲ. ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು JR ಬಂಗೇರ ಅವರೇ, ಜೊತೆಗೆ ಡಾಕ್ಟರ್ K ಪ್ರಕಾಶ್ ಅವರೇ, ಜೊತೆಗೆ ಕ್ಲಿಫ್ಟನ್ ರೊಜಾರಿ ಅವರೇ ಇಷ್ಟೊತ್ತು ನಮ್ಮ ಜೊತೆಗೆ ಜಾಯಿನ್ ಆಗಿರುವಂತ ಸಮಸ್ಯೆ ನಾವು ಮೊದಲೇ ಹೇಳಿದಾಗೆ ವಿಸ್ಟ್ರಾನಿಗೆ ಸಂಬಂಧಪಟ್ಟಂಗೆ ಮಾತ್ರ ಇದು ಸೀಮಿತ ಆಗದೆ ಉಳಿದಂತೆ ಇನ್ ಜನರಲ್ ಆಗಿ ಸಮಸ್ಯೆ ಆದಾಗ ಏನೇನ್ ಮಾಡಬೇಕಿದೆ ಅನ್ನುವಂತ ನಮಗೆ ವಿವರಿಸಿದ್ರಿ. ಧನ್ಯವಾದ. ಸೊ ವೀಕ್ಷಕರೇ, ಇಲ್ಲಿ ಬಹಳ ಸ್ಪಷ್ಟವಾಗಿ ಗಮನಿಸಬೇಕು ಅಂತ ಅಂದ್ರೆ, ಈಗ ಭಾರತದಲ್ಲಿ ಹೂಡಿಕೆ ಮಾಡೋದಕ್ಕೆ, ಕೈಗಾರಿಕೋದ್ಯಮವನ್ನು ಆರಂಭ ಮಾಡೋದಕ್ಕೆ ಬಹಳಷ್ಟು ದೇಶಗಳು ತುದಿಗಾಲು ನಿಂತಿದೆ. ಅಫ್ಕೋರ್ಸ್ ಅದಕ್ಕೆ ಪ್ರಮುಖವಾದಂತಹ ಕಾರಣ ಅಂತಂದ್ರೆ ನಮ್ಮಲ್ಲಿ ಲೇಬರ್ಗಳು ಸಿಗ್ತಾರೆ, ಜೊತೆಗೆ ಅತಿ ಕಡಿಮೆಗೆ ಸಿಗ್ತಾರೆ ಅನ್ನುವಂಥದ್ದೊಂದು, ಜೊತೆಗೆ ಕಷ್ಟಪಟ್ಟು ದುಡಿತಾರೆ ಅನ್ನುವಂಥದ್ದೊಂದು. ಬಟ್ ಇದು ಎಲ್ಲವೂ ಕೂಡ ಕಂಪನಿ ಇನ್ನೊಂದು ದೃಷ್ಟಿಯಲ್ಲಿ ನೋಡ್ಬೇಕು. ಹಾಗಂತ ಹೇಳಿ ಇಲ್ಲಿ ಎಷ್ಟಾಗುತ್ತೋ ಅಷ್ಟು ಅವ್ರಿಗೆ ಹಿಂಸೆ ಕೊಟ್ಬಿಡೋಣ, ಎಷ್ಟಾಗುತ್ತೋ ಅಷ್ಟು ದುಡಿಸ್ಕೊಂಡ್ ಬಿಡೋಣ, ಸಂಬಳ ಕೊಡದೆ ಹೋದ್ರೂ ಹೋಗ್ಬಿಡುತ್ತೆ, ಈ ತರದ ಯೋಚನೆ ಇದೆಯಲ್ಲ, ಮನಸ್ಥಿತಿ ಇದೆಯಲ್ಲ, ಅದು ದೂರ ಆಗ್ಬೇಕು. ದೂರ ಆಗದೆ ಹೋದ್ರೆ ವಿಸ್ಟ್ರಾನ್ ಕಂಪ್ನಿಲಿ ಆಯ್ತಲ್ಲ ಈ ತರದ ಗಲಾಟೆಗಳಾಗುತ್ತೆ. ಹಿಂಗಾಗಿ ಸರ್ಕಾರಗಳು ಬರೀ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಸಿಕ್ಕಂಗಾಗುತ್ತೆ, ರಿಯಲ್ ಎಸ್ಟೇಟ್ ಬೂಮ್ ಆಗುತ್ತೆ, ಅಕ್ಕಪಕ್ಕ ಬೇರೆ ಬೇರೆ ಬಿಸ್ನೆಸ್ಗಳು ಜಾಸ್ತಿ ಆಗುತ್ತೆ. ಹೀಗಾಗಿ ಹೂಡಿಕೆದಾರನ ಸೆಳೆಯೋದು, ಇಂಡಸ್ಟ್ರಿಗಳನ್ನ ಸ್ಥಾಪನೆ ಮಾಡೋದು ಅಲ್ಲ.
ಅದರ ಜೊತೆಗೆ ಅಲ್ಲಿ ಕೆಲಸ ಮಾಡುವಂಥವರಿಗೆ ಒಳ್ಳೆ ಏನು ಅನುಕೂಲಗಳು ಮಾಡಿಕೊಡ್ತಾ ಇದ್ದಾರಾ, ಸರಿಯಾದಂಥ ವಾತಾವರಣ ಇದೆಯಾ, ಆಮೇಲೆ ಕಾರ್ಮಿಕ ಕಾನೂನುಗಳನ್ನು ಅವರೆಲ್ಲ ಸರಿಯಾಗಿ ಪಾಲಿಸ್ತಾ ಇದ್ದಾರಾ, ಇದನ್ನ ಎಕ್ಸಾಮೈನ್ ಮಾಡಬೇಕಾದಂಥದ್ದು ಕೂಡ ಸರ್ಕಾರದ ಕೆಲಸ. ಇಲ್ಲ ಅಂತಂದ್ರೆ ಮೊನ್ನೆ ಆಯ್ತಲ್ಲ ವಿಸ್ಟಾನ್ ಕಂಪ್ನಿ, ಈ ರೀತಿಯಾಗಿ ಆಗೋಗುತ್ತೆ. ಅದರಲ್ಲೂ ಕೂಡ ಈಗ ಬಹಳಷ್ಟು ಈ ಕೊರೋನಾದಿಂದಾಗಿ ಕಂಪನಿಗಳು ಕೂಡ ಲಾಸಲ್ಲಿರುವಂಥ ಕಾರಣದಿಂದಾಗಿ ಅಥವಾ ಕೆಲವರು ಇದೇ ಸಂದರ್ಭವನ್ನು ಬಳಸ್ಕೊಂಡು ಸರಿಯಾಗಿ ಸಂಬಳ ಕೊಡ್ದೈತಿ ಅತಿ ಹೆಚ್ಚಾಗಿ ದುಡಿಸ್ಕೊಂಡು ಬಹಳ ಹಿಂಸಿಸ್ತಾ ಇರುವಂಥ ಪ್ರಕರಣಗಳು ಹತ್ತಾರು ಬರ್ತಾ ಇದೆ. ಅಂಥವರೆಲ್ಲರೂ ಕೂಡ ವಿಸ್ಟ್ರಾನ್ ಕಂಪನಿಯ ನೌಕರರ ಥರ ಈ ರೀತಿಯಾಗಿ ಗಲಾಟೆಗೆ ಆರಂಭಿಕ ಹಂತದಲ್ಲೇ ಮುಂದಾಗದೆ ಸಂಬಂಧಪಟ್ಟಂಥ ಇಲಾಖೆಗೆ, ಅದಕ್ಕೆ ಸಂಬಂಧಪಟ್ಟಾಗಿನ ಆಯುಕ್ತರಿಗೆ, ಆಮೇಲೆ ಕೆಲ ಇನ್ಸ್ಪೆಕ್ಟರ್ಗಳು ಕೂಡ ಆಗಾಗ ಸ್ಪಾಟ್ ವಿಸಿಟ್ ಮಾಡ್ತಾ ಇರ್ತಾರೆ. ನೋಟಿಸ್ ಬೋರ್ಡಲ್ಲೂ ಕೂಡ ಅವ್ರ ಹೆಸರಿರಬೇಕು. ಜೊತೆಗೆ ನಿಮ್ಗೆ ಅದ್ರ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ. ಕಂಪ್ಲೇಂಟ್ ಮಾಡೋದಕ್ಕೆ ಮೊದಲು ಅವರಿಗೆ ಕಂಪ್ಲೇಂಟ್ ಮಾಡಿ, ಜಿಲ್ಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿ, ಸರ್ಕಾರದ ಕಾರ್ಮಿಕ ಇಲಾಖೆಗೆ ಕಂಪ್ಲೇಂಟ್ ಮಾಡಿ, ಇಲ್ಲ ಅನಂತರದಲ್ಲಿ ಕಾರ್ಮಿಕ ನ್ಯಾಯಾಲಯ ಇದೆ, ಅಂತಿಮ ಹಂತದಲ್ಲಿ ಅಲ್ಲಿಗೆ ಹೋಗಕ್ಕೂ ಅವಕಾಶ ಇದೆ. ಅದಕ್ಕಿಂತ ಮುನ್ನ ಈ ರೀತಿಯಂತ ಹಿಂಸಾತ್ಮಕವಾದಂತಹ ಕೃತ್ಯಕ್ಕೆ ಇಳಿಯುವಂಥದ್ದು ಕೂಡ ತೀರಾ ತಪ್ಪಾಗಿರುತ್ತೆ. ಜೊತೆಗೆ ಸರ್ಕಾರ ಕೂಡ ವಿಸ್ಟ್ರಾನ್ ಕಂಪನಿಗೆ ಸಂಬಂಧಪಟ್ಟಾಗೆ ಆ ಕಾರ್ಮಿಕರಿಗೆ ಏನೇನು ಸಮಸ್ಯೆ ಆಗಿತ್ತು, ಮಾನವೀಯತೆಯ ಆಧಾರದಲ್ಲೂ ಕೂಡ ಅವರನ್ನು ಪರಿಗಣಿಸಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿರುವಂಥ ವಿಚಾರನೆ ಆಗಿದೆ. ಇದಾಗಿತ್ತು ಇವತ್ತಿನ TV9 ಫೇಸ್ಬುಕ್ ಲೈವ್ನ ಪ್ರಮುಖ ವಿಚಾರ. ನಾಳೆ ಮತ್ತೊಂದು ಸಂಗತಿಯ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.